ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಓಂ ವೇದವ್ಯಾಸಾಯ ನಮಃ. ಓಂ ಜಯತ್ತಜೋ ಅಖಂಡಪುನೋರುಮಂಡಲಃ ಸದೋದಿದೋ ಜ್ಞಾನಮರೀಚಿಮಾಲಿ ಸ್ವಭಕ್ತಹರ್ತೋ ಚ ತಮೋ ನಿಯಂತ ವ್ಯಾಸಾವತಾರೋ ಹರಿರಾತ್ಮಭಾಸ್ಕರಃ. ಓಂ ಜಯತ್ತಜೋ ಅಕ್ಷೀಣಸುವಾತ್ಮಬಿಂಬಃ ಸ್ವಚ್ಛರ್ಯಗಾಂತಿ ಪ್ರದಿದತ್ಸದೋದಿತಃ ಸ್ವಭಕ್ತಃ ಸಂತಾಪದೃಷ್ಟಾಂತ ರಾಮಾವತಾರೋ ಹರಿರೇಚ ಚಂದ್ರಮಾಃ. ಓಂ ಜಯತ್ತಜೋ ಗಂಗಾರ್ವಳಾಂಬುಭೂರೋ ಗುಣೋಚ್ಚರತ್ನಾಗರ ಆತ್ಮವೈಭವಃ ಸದಾ ಸದಾತ್ಮಜ್ಞಾನಾಧಿರಾಭ್ಯಃ ಕೃಷ್ಣಾವತಾರೋ ಹರಿರೇಖಸಾಗರಃ. ಜಯತಿ ಹರಿಚಿಂತಯಃ ಸರ್ವದೈವೈಕವಂದ್ಯಃ ಪರಮಗುರುರಾಪ್ಯಿಷ್ಟಸಜ್ಜನಾನಾಂ ನಿಖಿಲಗುಣಗಣಾರ್ನೋ ನಿತ್ಯನಿರ್ಮುಕ್ತದೋಷಃ ಸರಸಚನಯನೋऽಸೋ ಶ್ರೀಪತಿರ್ಮಾನದೋ ನಃ. ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಪ್ರಥಮೋ ಹನುಮನ್ನಾಮ ದ್ವಿತೀಯೋ ಭೀಮಯೇ ಚ ಪೂರ್ಣಪ್ರಜ್ಞಾ ತೃತೀಯಸ್ತು ಭಗವತ್ಕಾರ್ಯಸಾಧಕಃ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾ ಅಜಾಟ್ಯಂ ವಾಕ್ಪಟುತ್ವಂ ಚ ಹನುಮತ್ಸ್ಮರಣಾತ್ ಭವೇತ್. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮಧುಲಂ ಭಜೆ ತಾಪತ್ರಯಾಪಹಂ. ಹಯಗ್ರೀವ 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 ಇತಿ ಯೋ ವದೇತ್ ತಸ್ಯ ನಿಸರತೆ ವಾಣಿ ಯಜ್ಞುಧನ್ಯಾ ಪ್ರವಾಗಯತ್. ದುರ್ವಾದಿಧ್ವಾಂತರವೇ ವಿಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರುವೇ ನಮೋ ಅತ್ಯಂತದಯಾಳವೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಮೂಕೋಪಿ ಯತ್ಪ್ರಸಾದೇನ ವಸಂತಶಯನಾಯತೆ ರಾಜರಾಜಾಯಿತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ತಪ ಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಂ ಇಷ್ಠದಂ ವಂದೇ ಪರಿವ್ರಾಟ್ಚಕ್ರವರ್ತಿನಂ. ಆಪಾದಮೌಲಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂಚಿತ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜನ್ಮಾತಸ್ಯ ಯದೋನ್ವಯಾದಿತರಚ್ಚಾಸ್ತೆ ಪ್ರವಿಘ್ನೇಶ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಖ್ಯಂದಯಂ ಸೂರಯಃ. ತೇಜೋ ವಾರಿಭೃತಾಂ ಯತೋ ವಿನಿಮಯೋ ಯತ್ರ ತ್ರಿಸರ್ಗೋ ವೃಷಾ ಧಾಮ್ನಾ ಸ್ವೇನ ಸದಾ ಧಿರಸ್ತ ಗುಹಂ ಸತ್ಯಂ ಪರಂ ಧೀಮಹಿ. ಯಂ ಪ್ರವ್ರಜन्तಮನುಪೇತಮಪೇತಕೃತ್ಯಂ ದ್ವೈಪಾಯನೋ ಭೃಗಕಾತರಃ ಜುಹಾವ. ಪುತ್ರೇತಿ ತನ್ಮಯತಯಾ ನೇದುಸ್ತ್ವಂ ಸರ್ವಭೂತಹೃದಯಂ ಮುನಿಮಾನತೋऽಸ್ಮಿ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಚ್ಚ ಯಸ್ಮಾದ್. ಅಶ್ಚ ಬ್ರಹ್ಮರುದ್ರಪ್ರಭೃತಿಸುರನರದ್ವೀಷತ್ ತತ್ ಪ್ರಕರಾತ್ಮಕಸ್ಯ ವಿಷ್ಣುರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ. ಪೂರ್ಣಾನಂದ ಯೋ ಅವ್ಯಯೋ ಯೋ ಗುರುರಪಿ ಪರಮಚಿಂತಯೇಂತಂ ಮಹಾಂತಂ. ನಿಗಮ ಕಲ್ಪತರೋರ್ಗಲಿತಂ ಫಲಂ ಶುಕ ಮುಖಾಧಮೃತ ಧ್ರುವ ಸಂಯುತಂ. ಪಿಬತ ಭಾಗವತಂ ರಸಮಾಲಯಂ ಮುಹುರಕೋ ರಸಿಕಾ ಭುವಿ ಭಾವುಕಾಃ. ನಾರಾಯಣನ
ಸಂಸ್ಕೃತಂಚ ನರಂ ಚೈವ ನರೋತ್ತಮಂ ದೇವಿಂ ಸರಸ್ವತಿಂ ವ್ಯಾಸಂ ತದೋ ಗ್ರಂಥಮುದೀರಯೇತ್. ಶ್ರೀಮದ್ ಭಾಗವತ್ ಮಹಾಪುರಾಣೆ ಪ್ರವಚನಕಾಲೆ ತತ್ಪೂರ್ವಂ ಕಿಂಚಿತ್ ಪೂರ್ವಕಥಾನುವಾದ. ನಾವು ಈ ಸಪ್ತಮಸ್ಕಂದ ಭಾಗವತದಲ್ಲಿ ಪರೀಕ್ಷಿತ್ ರಾಜ ಶುಕಮುನಿಗಳಲ್ಲಿ ಹೇಳುವ ರೀತಿ ಏನಿದೆ, ಭಗವಂತ ದೇವತೆಗಳಿಗೆ ಅವರು ಪಕ್ಷವನ್ನು ವಹಿಸಿ ಅವರಿಗೆ ಜಯವನ್ನು ಕೊಡ್ತಾನ, ದೈತ್ಯರಿಗೆ ಅವ ಅನುಗ್ರಹ ಮಾಡೋದೇ ಇಲ್ಲ, ಅವರಿಗೆ ಸೋಲನ್ನೇ ಕೊಡ್ತಾನ. ಈ ರೀತಿಯಲ್ಲಿ ಭಗವಂತ ನಡ್ಕೊಳ್ಳೋದು ಸರಿಯಾಗಿದೆಯಾ? ಅವನಿಗೆ ಈ ವೈಷಮ್ಯ ನೈರ್ಗುಣ್ಯ ಎಂಬ ದೋಷ ಬರ್ತಾ ಇದೆ ಅಲ್ವಾ ಅಂತ ಪ್ರಶ್ನೆ ಮಾಡುವಾಗ, ಏನು ನಾವು ವೇದ ನಿರ್ಣಯ ಮಾಡುವ ಬ್ರಹ್ಮಸೂತ್ರದಲ್ಲಿ ಒಂದು ಸೂತ್ರ ಈ ರೀತಿಯಲ್ಲಿರೋದು ನೋಡಿದ್ರು. ಓಂ ವೈಷಮ್ಯ ನೈರ್ಗಣ್ಯೇ ನ ಸಪೇಕ್ಷತ್ವಾತ್ ತದಾಗಿ ದರ್ಶಯತಿ ಓಂ. ಅಂದರೆ ವೈಷಮ್ಯ ನೈರ್ಗುಣ್ಯ ಯಾವ ಕಾಲಕ್ಕೂ ಕೂಡ ಅವನಲ್ಲಿ ಇಲ್ಲ. ಯಾಕಂದರೆ ಜೀವನು ಅವ 3 ವಿಧವಾದ ಗುಣವನ್ನು ಅವನಲ್ಲಿ ಇದೆ. ಆ 3 ವಿಧ ಜೀವರು 3 ವಿಧ ಕರ್ಮವನ್ನು ಮಾಡೋದ್ರಿಂದ, ತಾಮಸ ಗುಣರು ದೈತ್ಯರು ಮಾಡೋದ್ರಿಂದ ಅವರಿಗೆ ಸೋಲನ್ನೇ ಕೊಡ್ತಾನ. ಯಾಕಂದರೆ ಅವರು ಲೋಕಕಂಟಕವಾಗಿದ್ದಾರೆ. ದೇವತೆಗಳು ಎಲ್ಲರಿಗೂ ಅನುಗ್ರಹ ಮಾಡೋ ರೀತಿಯಲ್ಲಿ ಅವರು ಇರೋದ್ರಿಂದ ಅವರು ಸ್ವಭಾವವೇ ಅವರು ಸತ್ವ ಸ್ವಭಾವ ಇರೋದ್ರಿಂದ ದೇವರು ಅವ್ರ ಕಡೆ ಇದ್ದಾನ. ಅವ ಒಂದು ಅಧ್ಯಕ್ಷನಾಗಿದ್ದಾನೆ, ಒಂದು ಜಡ್ಜ್ಮೆಂಟ್ ಕೊಡುವ ನ್ಯಾಯಾಧಿಪತಿ ಸ್ಥಾನದಲ್ಲಿ ಅವ ಇದ್ದಾನ. ಅದಕ್ಕೆ ಅವನಿಗೆ ಈ ವೈಷಮ್ಯ, ಇವರು ಬೇಕು, ಇವ ಬೇಡ. ಗೀತಾಚಾರ್ಯ ಕೃಷ್ಣ ಕೂಡ ಹಾಗೇ ಹೇಳಿರೋದು ಅರ್ಜುನನಿಗೆ, ನನಗೆ ಇವರು ಬೇಕು, ಇವರು ಬೇಡ ಎಂಬ ಅಪೇಕ್ಷೆ ಅಥವಾ ಉದಾಸೀನ ಇಲ್ಲ, ಇವ್ರ ಮೇಲೆ ಒಂದು ಪ್ರೀತಿ ಯಾವುದೂ ಇಲ್ಲ. ನನ್ನ ಮೇಲೆ ಪ್ರೀತಿ ಮಾಡೋರಿಗೆ ನಾನು ಪ್ರೀತಿ ಮಾಡ್ತೀನಿ, ನನ್ನ ದ್ವೇಷ ಮಾಡೋರಿಗೆ ನನ್ನ ದ್ವೇಷ ಮಾಡಿ ಕೂಡ ಸುಮ್ಮನೆ ಇರ್ತೀನಿ. ನನ್ನ ಭಕ್ತರಿಗೆ ದ್ವೇಷ ಮಾಡುವಾಗ, ಲೋಕಕಂಟಕರಾಗುವಾಗ ನಾನು ಅವರಿಗೆ ಅನುಗ್ರಹ ಮಾಡೋದಿಲ್ಲ, ಅವ್ರನ್ನ ಕೊಳ್ತೇನೆ ಹಾಗಂತೇಳಿರೋದ್ರಿಂದ ಅದನ್ನೇ ಇಲ್ಲಿ ಶುಕಾಚಾರ್ಯರು ಅನಂತ ರೀತಿಯಲ್ಲಿ ಹೇಳಿರೋದನ್ನ ನೋಡಿದೆವು. ಆಮೇಲೆ ಭಗವಂತ ಯಾರು ಯಾವ ರೀತಿಯಲ್ಲಿ ಉಪಾಸನೆಯನ್ನು ಮಾಡ್ತಾರೋ ಆ ರೀತಿಯಲ್ಲಿ ಅನುಗ್ರಹ ಮಾಡ್ತಾನೆ. ಯಾಕಂದರೆ ದೈತ್ಯರು ಕೇಳ್ತಾನೆ, ಶಿಶುಪಾಲನನ್ನು ಭಗವಂತ ಶ್ರೀಕೃಷ್ಣ ಕೊಂದಾಕಿದ, ಅವನಲ್ಲಿರುವ ಒಂದು ತೇಜಸ್ಸು ಕೃಷ್ಣನಲ್ಲಿ ಐಕ್ಯವಾಯಿತು ಅನ್ನುವಾಗ, ಇಲ್ಲ, ಅಲ್ಲಿ ಬಂದು ದ್ವಾರ ಬಾಲಕರಾದ ಜಯ ವಿಜಯರಿದ್ದರು. ಶಿಶುಪಾಲ ತಂದವಕರನಲ್ಲಿ ಜಯ ಮತ್ತು ವಿಜಯರಿರೋದ್ರಿಂದ ಅವರಿಗೆ ಮೋಕ್ಷವೇ ಆಗತ್ತೆ. ಆದರೆ ಅಲ್ಲಿರುವ ದೈತ್ಯರನ್ನು ಕೊಂದಾಕಿದ. ಇನ್ನು ಮುಂದೆ ಕೂಡ ಹಿರಣ್ಯಾಕ್ಷನ ಕೊಂದ ಮುಂಚೆ, ಇವಾಗ ಹಿರಣ್ಯಕಶಿಪು ಅವರ ಅಣ್ಣ, ಅವನನ್ನು ಕೂಡ ಕೊಳ್ತಾನ. ಇದು ಎಲ್ಲ ಭಗವಂತನಿಗೆ ನೈರ್ಗಮ್ಯ ವೈಷ್ಣುಣ್ಯ ಏನಿದೆಯೋ ಅದು ಬರೋದೇ ಇಲ್ಲ ಹಾಗಂತೇಳಿ ಹೇಳ್ತಾ ಇದ್ದಾರೆ. ಅಲ್ಲಿ ಹೇಳುವಾಗ, ಕಾಮಾತ್ ಸ್ನೇಹಾತ್ ಭಯಾತ್ ದೇಶಾತ್ ಯತ್ಯದ ಭಕ್ತ್ಯೇಶ್ವರೇ ಮನಃ ಆವೇಶಂ ತದಗಂ ತ್ವಾ ಭಗವತ್ ತದ್ಗತಿ ಗತಾಃ ಗೋಪ್ಯಾತ್ ಕಾಮಾದಿ ಹಾಗಂತೇಳಿ ಶುರು ಮಾಡುವಾಗ, ಈ ಕಾಮದಿಂದ ಗೋಪಿಯಾಸ್ತ್ರಿಗಳು ಮತ್ತು ಸ್ನೇಹದಿಂದ ಕೆಲವರು, ಭಯದಿಂದ ಕೆಲವರು, ಕಂಸ ಭಯದಿಂದ, ದೇಶದಿಂದ ದೈತ್ಯಗಳು, ಈ ಥರ ಆ ಕೃಷ್ಣನ ಆರಾಧನೆ ಮಾಡ್ತಾರೆ. ಅದಕ್ಕೆ ಅವನಿಗೆ ಯಾರ್ಯಾರು ಯಾವ ರೀತಿಯಲ್ಲಿ ಅವನಲ್ಲಿ ಪ್ರಾರ್ಥನೆ ಭಕ್ತಿಯನ್ನು ಮಾಡ್ತಾರೋ ಆ ರೀತಿ ಅನುಗ್ರಹ ಮಾಡ್ತಾನ. ಹಾಗಂದರೆ ಈ ಹಿರಣ್ಯಕಶಿಪು ಅವನ ಕಥೆಯನ್ನು ಹೇಳಬೇಕು ಅನ್ನುವಾಗ ಹೇಳ್ತಾ ಇದ್ದಾರೆ. ಆ ಹಿರಣ್ಯಾಕ್ಷ ಸತ್ತೋಗಿದ್ದಾನ. ಅವನ ಹೋಗಿದ್ದ ಶೋಕವನ್ನು ನೋಡಿ ಅವರ ಬಂಧು ಬಳಗರೆಲ್ಲ ಶೋಕವನ್ನು ಮಾಡ್ತಾ ಇದ್ದಾರೆ, ಅಳ್ತಾ ಇದ್ದಾರೆ. ನೀವು ಅಳಬೇಡಿ, ಇದು ನಶ್ವರವಾದದ್ದು,
ಅನಿತ್ಯವಾದ ಶರೀರ, ಎಲ್ಲ ಭಗವಂತನೇ ಶರೀರ ಒಳಗಡೆ ಇದ್ದು ಅವನೇ ಸುಖ ದುಃಖ ಕೊಡ್ತಾನ, ಅವನೇ ಮರಣವನ್ನು ಕೊಡ್ತಾನ ಅಂಥೇಳಿ ಅನಂತ ಶ್ಲೋಕದಿಂದ ಅವರಿಗೆ ಸಮಾಧಾನ ಮಾಡಿ ಅಲ್ಲಿಂದ ಇದು ಮಾಡ್ತಾನೆ. ನಾವು ನಿನ್ನ ನೋಡಿದವು, ಅವ ನನ್ನ ತಮ್ಮನನ್ನು ಕೊಂದವ್ರನ್ನ ನಾನು ಸುಮ್ಮನೆ ಬಿಡೋದಿಲ್ಲ, ನಾನು ಸಾಯಲೇಬಾರು ಅಂತ ವರವನ್ನು ಬ್ರಹ್ಮದೇವರ ಕಡೆಯಿಂದ ನಾನು ಪಡೆಯೋಕ್ಕೆ ಸಿದ್ಧವಾಗ್ತೀನಿ ಹಾಗಂತೇಳಿ ಎಲ್ಲ ಮನೆಯಲ್ಲಿ ಹೇಳಿಬಿಟ್ಟು ಅವ ಹೊರಡ್ತಾ ಇರ್ತಾನೆ ಅಡವಿಗೆ. ಅಲ್ಲಿ ಹೋಗಿ ತಪಸ್ಸನ್ನು ಮಾಡ್ತಾನೆ. ತಪಸ್ಸನ್ನು ಆ ಜ್ವಾಲ ಏನಿದೆಯೋ ತಪಸ್ಸಕ್ತಿ ಅವ್ರದ್ದು ಎಲ್ಲ ಲೋಕಕ್ಕೂ ಕೂಡ ಬೆಂಕಿ ರೀತಿಯಲ್ಲಿ ಆ ಉಷ್ಣವನ್ನು ಕೊಡ್ತಾ ಇದೆ. ಅದಕ್ಕಾಗಿ ದೇವತೆಗಳು ಎಲ್ಲ ಹೋಗಿ ಬೇಡುವಾಗ, ಬ್ರಹ್ಮದೇವರು ಬೇಡುವಾಗ, ಆಯಿತು ನನ್ನ ಕುರಿತು ಅವ ತಪಸ್ಸು ಮಾಡ್ತಾ ಇದ್ದಾನ, ನಾನೇ ಅಲ್ಲಿಗೆ ಹೋಗಿ ಅವನಿಗೆ ಏನು ಬೇಕೋ ಅದು ವರವನ್ನು ಕೊಡ್ತೀನಿ, ಅವನ ತಪಸ್ಸು ಅವನ ಶಾಂತಿಯನ್ನು ಮಾಡ್ತೀನಿ, ನೀವೇನು ಹೆದರಬೇಡಿ ಹಾಗಂತೇಳಿ ಕಳಿಸಿಕೊಡ್ತಾನೆ. ಇಷ್ಟು ತನಕ ನೋಡಿದ್ವು. ಆಮೇಲೆ ಏನಾಯಿತು, ಆವಾಗ ಅವನ ಮುಂದೆ ಬ್ರಹ್ಮದೇವರು ಹಂಸವಾಹನ ರೂಢರಾಗಿ ಬ್ರಹ್ಮದೇವರು ಅಲ್ಲಿಗೆ ಬರ್ತಾರೆ. ಆವಾಗ ಇವನು ನೋಡ್ತಾರೆ, ಇವ ಎಲ್ಲಿ ಇದ್ದಾನ ಅಂತಂದರೆ ಎಲ್ಲಿ ನೋಡಿದ್ರು ಹುಡುಕಿರು ಸಿಕ್ಕೋದೇ ಇಲ್ಲ. ಅಲ್ಲಿ ಹೇಳ್ತಾರೆ, ಈ ಅಡವಿಯಲ್ಲಿ ಅವನು ಎಲ್ಲಿ ಕುಳಿತಿರ್ತಾನ ಅಂದರೆ ಅಲ್ಲಿಂದ ಒಂದು ಬೆಂಕಿ ಥರ ಬರ್ತಾಯಿದೆ, ಇಲ್ಲೇ ಇರಬೇಕು ಅಂತೇಳಿ ಅವನ ನೋಡ್ತಾರೆ. ಅವನ ಎದ್ದು ಬಾ ಅಂತ ಹೇಳ್ತಾರೆ, ಎದ್ದು ಬರೋದಿಲ್ಲ. ಅವ ಆ ಧ್ಯಾನದಲ್ಲಿ ಮಗ್ನನಾಗಿರ್ತಾನೆ. ತನ್ನ ಕಮಂಡದಲ್ಲಿ ಇರುವ ನೀರನ್ನು ಅಲ್ಲಿರುವ ಆ ಭೂಮಿ ಮೇಲೆ ಪ್ರೋಕ್ಷ ಮಾಡ್ತಾರೆ. ಅದು ಅವ್ರ ಕೈಯಲ್ಲಿರೋದು ಪಾವನವಾದ ಗಂಗಾ ತೀರ್ಥ, ವಿಷ್ಣು ಪಾದ ನಾವು ನೋಡಿದ್ವಿ, ಅದು ಬ್ರಹ್ಮಲೋಕದಲ್ಲಿಂದ ಯಾರು ಹರಿದು ಬರುತ್ತೆ ಆಗತ್ತ. ಆ ರೀತಿಯಲ್ಲಿ ಆ ವಿಷ್ಣು ಪಾದವ ತೀರ್ಥವನ್ನು ಪ್ರೋಕ್ಷಣೆಯನ್ನು ಮಾಡುವಾಗ ಅವ ಎದ್ದು ಅವರಿಗೆ ಅನಂತ ರೀತಿಯಲ್ಲಿ ಕೂಡ ಸ್ತೋತ್ರವನ್ನು ಮಾಡ್ತಾ ಇದ್ದಾನೆ. ಆವಾಗ ನಿನಗೆ ಏನು ಬೇಕು ಅಂತ ಕೇಳ್ತಾರೆ. ಆವಾಗ ಅವ ಅನಂತ ರೀತಿಯಲ್ಲಿ ಕೂಡ ಬ್ರಹ್ಮದೇವರನ್ನ ಸ್ತೋತ್ರವನ್ನು ಮಾಡಿ ಅವನು ಕೇಳೋ ರೀತಿಯಲ್ಲಿ ಹೀಗಿದೆ. ಈ ಪ್ರಳಯಕ್ಕೆ ಪ್ರವರ್ತಕನಾಗಿ ಈ ಕತ್ತಲಿಂದ ಆವೃತವಾಗಿರುವ ಜಗತ್ತನ್ನು ಸ್ವಮಾರ್ಥದಿಂದ ಪ್ರಕಟಿಸಿ ಸ್ವಯಂ ಜ್ಯೋತಿ ಸ್ವರೂಪನಾದ ಶ್ರೀಹರಿಗೆ ನಮಸ್ಕಾರ ಹಾಗಂತ ಹೇಳ್ತಾನೆ. ಶ್ರೀಹರಿ ಬಂದಿಲ್ಲ, ಆದರೆ ಶ್ರೀಹರಿ ಅಂದರೆ ವಾಯುದೇವರಿಗೂ ಹರಿ ಅಂತ ಹೆಸರಿದೆ. ಬ್ರಹ್ಮವಾಯು ಒಬ್ಬರೇ, ಅದಕ್ಕೆ ಬ್ರಹ್ಮದೇವನು ಆ ಥರ ಕೊಂಡಾಡ್ತಾ ಇದ್ದಾನೆ. ಯಾಕಂದರೆ ಪ್ರಳಯ ಆದ ಮೇಲೆ ಈ ಜಗತ್ತನ್ನು ಸೃಷ್ಟಿ ಮಾಡೋಕ್ಕೆ ಹೊರಟವರು ಬ್ರಹ್ಮದೇವರು. ಆ ಏನು ಪ್ರಳಯ ಕತ್ತಲೆ ಇತ್ತೋ ಇವರು ಸೃಷ್ಟಿ ಮಾಡಿದ ಕೂಡಲೇ ಆ ಕತ್ತಲೆ ಹೊಟ್ಟೋಯ್ತು. ಅದಕ್ಕೆ ಕತ್ತಲೆ, ಪ್ರಳಯದ ಕತ್ತಲೆಯಿಂದ ದೂರ ಮಾಡಿ ಸೃಷ್ಟಿಯನ್ನು ಮಾಡಿದ ಬ್ರಹ್ಮದೇವರನ್ನು ಕೊಂಡಾಡ್ತಾ ಇದ್ದಾನೆ. ಈ ಬ್ರಹ್ಮ ಪರಮಾರ್ಥ ಅಂದರೆ ಹರಿಯಿಂದ ಸೃಷ್ಟವಾಗಿ ಜಗತ್ತನ್ನು ಆವರಿಸಿದ ಈ ಕತ್ತಲೆಯನ್ನು ಓಡಿಸಿದ್ದಾರೆ ಅಂತ ನಾವು ತಗೊಳ್ಬೇಕು. ಹರಿಪರ ಅಂದರೆ ಆದಿಯಲ್ಲಿ ಶ್ರೀ ವಿಷ್ಣು ಏನೋ ವಾಸುದೇವ ರೂಪದಿಂದ ವ್ಯಕ್ತನಾಗಿದ್ದಾನೆ. ಅವನು ವ್ಯಂಜಕನಾಗಿದ್ದಾನ, ಜ್ಞಾನ ವಿಜ್ಞಾನಗಳೇ ಅವನ ದೇಹವಾಗಿದೆ. ವಿರಾಟ್ ಪುರುಷ ರೂಪದಿಂದ ಪ್ರೇರಣೆಯಿಂದಾದಿ 17 ಏನು ಲೋಕ ವಿಕಾರಗಳೊಡನೆ 17 ಲೋಕವನ್ನು ಸೃಷ್ಟಿ ಮಾಡಿದ ಶ್ರೀಹರಿಗೆ ನಮಸ್ಕಾರ ಹಾಗಂತೇಳಿ ಅರ್ಥವನ್ನು ನಾವು ಮಾಡ್ಕೊಬೇಕು ಅಂತ ತೋರಿಸ್ಕೊಡ್ತಾ ಇದ್ದಾರೆ. ಈ ರೀತಿಯಲ್ಲಿ ಅವನ ಸ್ತೋತ್ರ ಮಾಡಿದ ಕೂಡಲೇ ಅವ ಏನೇನು ಬೇಕು ಹಾಗಂತ ಕೇಳುವಾಗ ಅವ ಒಂದು ವರವನ್ನು ಕೇಳ್ತಾ ಇದ್ದಾನ. ಹೇಳ್ತಾರೆ, ಇತ್ಯುಕ್ತ ದಿವಭೋ ದೇವೋ ಭಕ್ತಿದಾಂಗಂ ಪಿಪಿಲೈಕೈಗಿ ಕಮಂಡಲ ತೋಣ, ಅದೇ ಕಮಂಡಲದಿಂದ ನೀರನ್ನ ಪ್ರೋಕ್ಷ ಮಾಡಿದ ವಿಧಾನವನ್ನು ಹೇಳಿ ಅವ ಹೇಳ್ತಾನೆ.
ಅನಂತಾವ್ಯಕ್ತರೂಪೇಣ ಏನೇದಯ ಮುಖಂ ದತ್ತಂ ಚಿತ್ಯಾಮುಕ್ತಾಯ ತಸ್ಮೈ ಭಗವತೆ ಮತಾನ್ ವರಾನ್ಮಣೆ ಪರೋತ್ತಮೆ ಬೋಧಭ್ಯ ದಿಷ್ಟೇಭ್ಯ ನಂತರ್ಬಹೀರ್ ದಿವಾ ನಕ್ತಮನ್ಯಾಸ್ತವಿಪಿ ಜಾಯುಹೈಃ ನ ಭೂಮೌ ನಾಂಬರೆ ಮೃತ್ಯುರ್ನ ವ್ಯಸುರ್ಭಿರ್ವಾಸುದಿರ್ಭಿ ಸುರಾಸುರ ಮಘೋರಗೈಃ ಅಪ್ಪರತಿ ದ್ವಂದ್ವತ ಯುದ್ಧೇ ಐಕಪತ್ಯಂ ಚ ಸರ್ವೇಷಾಂ ಲೋಕಪಾಲಾನಾಂ ಮಹಿಮಾನಂ ತದಾತ್ಮನಃ ತಪೋಯೋಗ ಪ್ರಭಾವೇನ ಯೋ ನ ರಿಷ್ಯತಿ ಕರ್ಷಚಿತ್ ಹಾಗಂತೇಳಿ ವರವನ್ನು ಕೇಳ್ತಾ ಇದ್ದಾನೆ. ಏನರ್ಥ ಅಂದರೆ ಅನಂತ ವೈಕ್ಯ ಸ್ವರೂಪೇನ ಏನ ಮುಖಂ ತಥಂ ಅಂತ. ನಾನು ಯಾರಿಂದವೂ ಸಾಯಬಾರ್ದು. ಫಸ್ಟ್ ಮೊದಲು ಕೇಳೋದು ನಿನ್ನ ಸೃಷ್ಟಿಗೆ ಬಂದಿರುವ ಯಾವ ವಸ್ತುವಿಂದವೂ ನಾನು ಸಾಯಬಾರದು ಅಂತಾನು. ಆಯಿತು ಅಂತಾನೆ. ಮತ್ತು ಇನ್ನೊಂದು ಸಲ ಕೇಳ್ತಾನ, ಆಯುಧೈಹಿ ಏನು ಆಯುಧಗಳಿದೆಯೋ ಅವರಿಂದವೂ ಅದರಿಂದವೂ ನಾನು ಸಾಯಬಾರದು. ಆಯಿತು ಅಂತಾನೆ. ನಾನು ಮನುಷ್ಯರಿಂದವೋ ದೇವತೆಗಳಿಂದವೋ ಬೇರೆ ಯಾರಿಂದವೋ ನಾನು ಸಾಯಬಾರದು. ಆಯಿತು. ಆಮೇಲೆ ಯೋಚನೆ ಮಾಡ್ತಾನೆ, ಇಲ್ಲ ಇದು ಇನ್ನೂ ಸ್ವಲ್ಪ ಚೆನ್ನಾಗಿ ವಿಚಾರವಾಗಿ ಕೇಳಬೇಕು. ಹಾಗಂತೇಳಿ ನಾ ಅಂದರ್ ಬಹಿ ಅಂದರ್ ಒಳಗಡೆ, ಬಹಿ ಅಂದರೆ ಹೊರಗಡೆ, ನಕ್ತ ಮಾನ್ಯಾನದ್ಯಪಿ ಆಯುಧದಿಂದ ನ ಭೂಮೌ ಭೂಮಿಯಲ್ಲಿ ನ ಅಂಬರೆ ಆಕಾಶದಲ್ಲಿ, ಮೃತ್ಯುರ್ ನ ನರೈರ್ನ ಮೃಗೈರಪಿ ನರಗಳು ಯಾರು ಮನುಷ್ಯರು ಅಲ್ಪ ಮನುಷ್ಯರು ಆದರೂ ಕೂಡ ಕೇಳ್ಕೊಳ್ತಾನವ, ಮನುಷ್ಯರಿಂದ ನಾನು ಸಾಯಬಾರದು. ಮತ್ತು ನಾ ಅಂಬರೆ ಅಂದರೆ ಒಳಗಡೆ ಹೊರಗಡೆ ಮೇಲ್ಗಡೆ ಕೆಳಗಡೆ ಆಕಾಶದಲ್ಲಿ ಎಲ್ಲವನ್ನು ಕೇಳಿದವನು ಯಾವ ಮಿರುಗಗಳು ಕೂಡ ನನ್ನನ್ನು ಸಾಯಿಸಬಾರ್ದು ಹಾಗಂತ ಹೇಳ್ತಾರೆ. ಇಂಥ ವರ ಇದನ್ನು ನಾವು ಕೊಡೋಕ್ಕೆ ಯಾಕೆ ಸಾಧ್ಯ ಹಾಗಂತ ಹೇಳುವಾಗ ಅನಂತ ರೀತಿಯಲ್ಲಿ ಬೇಡಿಕೊಳ್ಳುವಾಗ ನನ್ನ ಮೇಲ್ಗಡೆ ಇರುವ ನಮ್ಮ ಅಪ್ಪ ಸ್ವಾಮಿ ಶ್ರೀಹರಿ ಇದ್ದಾನ, ಇವನು ಕೇಳೋದನ್ನು ಕೊಡಲೇಬೇಕಾಗುತ್ತೆ. ಯಾಕಂದರೆ ತಿರುಕಾಳಿ ಜ್ಞಾನಿಗಳು ಪೂರ್ಣ ಪ್ರಜ್ಞರು ಬ್ರಹ್ಮದೇವರು, ಅವರು 100 ವರ್ಷ ಕಾಲದಲ್ಲಿ ಏನೇನು ನಡೀತದೆ ಮುಂಚಿತವಾಗಿ ಗೊತ್ತು. ಇವ ಶಾಪದಿಂದ ಹುಟ್ಟಿರೋದು ಗೊತ್ತು, ಇವನ ಕೊಳ್ಳೋದು ಪರಮಾತ್ಮ ಅಂತ ಗೊತ್ತು. ಯಾಕೆ ಬ್ರಹ್ಮದೇವರು ಕೊಟ್ಟರು ಹಾಗಂತಂದರೆ ಎಲ್ಲ ತಿರುಕಾಳಿ ಜ್ಞಾನಿಗಳು ಅವರು ಇರೋದ್ರಿಂದ ಅವರು ಆ ವರವನ್ನೇ ಕೊಡ್ತಾರೆ ಹಿರಣ್ಯಕಶಿಪಿಗೆ. ಆಯಿತು ತಥಾಸ್ತು ಅಂದ್ಬಿಟ್ಟು ಅವರು ಹೋಗ್ತಾರೆ, ಅವನು ನಮಸ್ಕಾರ ಮಾಡಿ ಕಳಿಸಿಕೊಡ್ತಾನೆ. ಅವರು ಬ್ರಹ್ಮಲೋಕಕ್ಕೆ ಹೋಗ್ತಾರೆ. ಇವನಿಗೆ ಮುಂಚೇ ಕೋಪ ಶ್ರೀಹರಿ ಮೇಲೆ. ತನ್ನ ತಮ್ಮ ಸತ್ತೋದ, ಶ್ರೀಹರಿ ಕೈಯಿಂದ ವರಾಹಮೂರ್ತಿ ಅವತಾರ ಮಾಡಿ ಹಿರಣ್ಯಾಕ್ಷನ ಕೊಂದಾಕಿದ. ಅವರು ಮಕ್ಕಳು ಅನಾಥೆಯಾಗಿದ್ದಾರೆ, ತಂದೆ ಇಲ್ಲಾಗಿ, ಅವರು ಹೆಂಡತಿ ವಿಧವೆಯಾಗಿದ್ದಾರೆ. ಇದೆಲ್ಲ ಯೋಚನೆ ಮಾಡಿ ತುಂಬ ಕೋಪದಿಂದ ಅವ ಇರುವಾಗ ನಾವು ನಿನ್ನೆ ಹೇಳಿದಂತೆ ಅವ ಮತ್ತು ಕರೆದು ತನ್ನ ಭೃತ್ಯರನ್ನ ಕರೆದು ದೇವಸ್ಥಾನ ಎಲ್ಲೆಲ್ಲಿ ಪೂಜೆ ಆಗುತ್ತೋ, ಎಲ್ಲೆಲ್ಲಿ ಹೋಮ ಆಗುತ್ತೋ, ಎಲ್ಲೆಲ್ಲಿ ಹರಿಗೆ ಕೃಷ್ಣಾರ್ಪಣವಸ್ತು ಅಂತ ಹಾಕ್ತಾರೋ, ನಾರಾಯಣ ಸ್ವಾಹ ಅಂತ ಹಾಕ್ತಾರೋ ಎಲ್ಲ ತಡ ಮಾಡಿ ಮಠ ಮಂದಿರಗಳನ್ನು ಹೊಡೆದಾಕಿದ್ದಾರೆ. ಎಲ್ಲ ಖುಷಿಯಾಗಿ ಹೊಡಿತಾ ಇದ್ದಾರೆ. ಈ ರೀತಿಯಲ್ಲಿ ಅವನ ಒಂದು ಸ್ವಭಾವ ಆ ರೀತಿಯಲ್ಲಿದೆ. ಆವಾಗ ಎಲ್ಲರೂ ಹೋಗಿ ಪರಮಾತ್ಮನ ಹತ್ರ ಬೇಡ್ತಾ ಇದ್ದಾರೆ, ಸ್ವಾಮಿ ಹೋಮವನ್ನೆಲ್ಲ ಯಾವುದೂ ಮಾಡೋದಿಲ್ಲ, ಹಿರಣ್ಯಕಶಿಪಿಗೆ ಹೋಮವನ್ನು ಮಾಡಬೇಕು ಅಂತ ಹೇಳಿದ್ದಾನ. ಅವನ ಶಿಲಾವೇ ಎಲ್ಲ ಕಡೆ ಆಗಿದೆ. ಅವನ ಮೂರ್ತಿ ಎಲ್ಲಿ ನೋಡ್ರು ಎಲ್ಲ ಮಂದಿರಗಳು ಕಟ್ಕೊಂಡು ಆ ಹಿರಣ್ಯಕಶಿಪಿನ ಒಂದು ಪ್ರತಿಮೆ ಅಲ್ಲಿದೆ. ಅವನಿಗೆ ನಿತ್ಯ ಪೂಜೆ ಆಗ್ತಾ ಇದೆ. ವೇದ ಪಾಠವನ್ನು ಮಾಡೋದೇ ನಿಲ್ಲಿಸಿದ್ದಾನ. ಅವನಿಗೆ ಸ್ವಂತವಾದ ಒಂದು ಪಾಠವನ್ನು ಒಂದು ಸಿಲಬಸ್ ಮಾಡಿದ್ದಾನಂತೆ. ಅದು ಅಲ್ಲಿ ಗುರುಕುಲದಲ್ಲಿ ನಡೀತಾ ಇದೆ.
ಅವನು ಬ್ರಾಹ್ಮಣರನ್ನ, ಋಷಿಗಳನ್ನು, ಅತ್ಯಂತ ಭಗವಂತರಲ್ಲಿ ನಿಷ್ಠೆಯ ಇರುವ ಭಕ್ತರನ್ನ ಕೊಳ್ತಾ ಇದ್ದಾನ. ಶ್ರೀ ಪ್ರಭೋ ಶ್ರೀಹರಿ, ಇದನ್ನು ನೀವು ತಡಿಬೇಕು, ನಮ್ಮನ್ನು ಕಾಪಾಡಬೇಕು ಹಾಗಂತೇಳಿ ಅನಂತ ಸ್ತೋತ್ರವನ್ನು ಮಾಡಿ ಬೇಡ್ಕೊಳ್ತಾರೆ. ಆ ಭಗವಂತ ಹೇಳ್ತಾನ, ಮುಂದೆ ಅವನಿಗೆ ಪ್ರಹ್ಲಾದ ಅಂತ ಮಗ ಹುಡ್ತಾನ. ಆ ಮಗನು ಅವ ದೈತ್ಯ ಕುಲದಲ್ಲಿ ಹುಟ್ಟಿರು ನನ್ನ ಭಕ್ತ, ಅವ ಸದಾ ನನ್ನಲ್ಲಿ ಭಕ್ತಿ ಮಾಡ್ತಾನ. ನನ್ನ ಭಕ್ತನಿಗೆ ಯಾವಾಗ ಒಂದು ಹಿಂಸೆ ಆಗುತ್ತೋ ಆವಾಗ ನಾನು ಅವತಾರ ಮಾಡ್ತೀನಿ. ಅದಕ್ಕಾಗಿ ನೀವು ಸ್ವಲ್ಪ ಕಾಲ ತಡೀರಿ. ಅವಳು ಗರ್ಭವತಿ ಆಗಬೇಕು, ಅವರಿಗೆ ಮಕ್ಕಳಾಗಬೇಕು. ಅವ ಬೆಳೆದು ಅವ ಪುಟ್ಟು ಬಾಲಕನ ಇರುವಾಗೆ ಸದಾ ನನ್ನ ಚಿಂತನೆಯಲ್ಲಿ ಇದ್ದು ನನ್ನ ಮೇಲೆ ಭಕ್ತಿ ಮಾಡ್ತಾನ. ಅಂಥ ಒಂದು ಬಾಲಕ ಆ ಕಯಾತಿಯಲ್ಲಿ ಹುಟ್ಟಾನ. ನಾನು ಆವಾಗ ಅವನ ಕೊಳ್ಳುತ್ತೇನೆ. ಆ ಸಮಯ ಬರಬೇಕು, ಅಷ್ಟು ಕಾಲ ತನಕ ನೀವು ತಡ್ಕೊಳ್ಬೇಕು ಅಂತೇಳಿ ಕಳಿಸ್ತಾನೆ. ನೋಡ್ರಿ, ಭಗವಂತನ ಅನುಗ್ರಹ ಹೀಗೆ ಇದೆ. ನಾಮಕರಣವೇ ಮಾಡಿದ್ದಾನೆ ಭಗವಂತ ಪ್ರಹ್ಲಾದ ಅಂತ. ಅದೇ ನಾಮಕರಣವೇ ಇವನು ಮಾಡಿದ್ದು, ಅಪ್ಪ ಅಮ್ಮ ಸೇರಿಕೊಂಡು. ಅದಕ್ಕೆ ಭಗವಂತ ಸರ್ವೋತ್ತಮ ಅನ್ನೋದು. ಈ ರೀತಿಯಲ್ಲಿ ಅವರು ದೇವತೆಗಳೆಲ್ಲರೂ ಕೂಡ ಶ್ರೀಹರಿಯ ನಮಸ್ಕಾರ ಮಾಡಿಕೊಂಡು ಹೋಗ್ತಾರೆ. ಆ ಪ್ರಹ್ಲಾದ ಧರ್ಮರಾಜ ಕೇಳ್ತಾ ಇದ್ದಾರೆ ನಾರದರ ಹತ್ರ, ಈ ಪ್ರಹ್ಲಾದನ ರಾಜರ ಮಹಿಮೆ ಯಾವುದು, ಯಾವ ರೀತಿಯಲ್ಲಿ ಅವ ಭಕ್ತಿಯನ್ನು ಮಾಡಿದ, ನೀವು ಹೇಳುವ ರೀತಿಯಲ್ಲಿ ಅವ ತನ್ನ ಮಗ ಅಂತ ನೋಡದೆ, ತನ್ನ ಹೊಟ್ಟೆಗೆ ಹುಟ್ಟಿದ ಮಗ ಅಂತ ನೋಡದೆ ಅವನ ಮೇಲೆ ಒಂದು ಹಿಂಸೆ ಮಾಡ್ತಾ ಇರೋದನ್ನು ಹರಿ ಮುಂಚೆ ಹೇಳಿದರು. ಯಾವ ರೀತಿಯಲ್ಲಿ ಆ ಘಟನೆಗಳು ನಡೀತು, ಯಾವ ರೀತಿಯಲ್ಲಿ ಅವನ ಹಿಂಸೆಯನ್ನು ಮಾಡಿದ, ಇದನ್ನು ವಿವರವಾಗಿ ತಿಳಿಬೇಕು. ಹರಿ ಭಕ್ತರ ಮಹಿಮೆಯನ್ನು, ಆ ಪ್ರಹ್ಲಾದನ ಒಂದು ಮಹಿಮೆಯನ್ನು ತಿಳಿಸ್ಬೇಕು ಹಾಗಂತ ಹೇಳ್ತಾ ಇದ್ದಾರೆ. ಆವಾಗ ಹೇಳ್ತಾ ಇದ್ದಾರೆ, ಪ್ರಹ್ಲಾದನು ಶ್ರೀ ಹರಿಪಾದ ಕಂಜ ನಿಷೇಣದಿಂದ ಸಮಸ್ತ ಸಂಪತ್ತು ಭರಿತನಾಗಿ ಬ್ರಾಹ್ಮಣರಿಗೆ ವರಪ್ರದನಾಗಿದ್ದಾನ. ಹರಿಪಾದ ಕಂಜ ನಿಷೇವೆಲ್ಲಾಪ್ತ ಸಮಸ್ತ ಸಂಪತ್ತು ರಾಯರಿಗೆ ನಾವು ಯಾಕೆ ಕೊಂಡಾಡ್ತೀವೋ ಅದನ್ನೇ ಇಲ್ಲಿ ವಚನವಾಗಿ ಕೊಟ್ಟಿದ್ದಾರೆ. ಮತ್ತು ಶೀಲ ಸಂಪನ್ನನಾಗಿದ್ದಾನ, ಸತ್ಯಸಂಧನಾಗಿದ್ದಾನ, ಜಿತೇಂದ್ರಿಯನಾಗಿದ್ದಾನ, ಇಂದ್ರಿಯ ನಿಗ್ರಹ ಉಳ್ಳವನಾಗಿದ್ದಾನ. ಇಂತಾಗ ಸದ್ಗುಣಗಣ ಪಂಡಿತನಾಗಿ ಈ ಧಮಲ ಶಯದಿಂದ ಈ ಲೋಕವನ್ನೆಲ್ಲ ಮತ್ತು ದೇವಲೋಕ ಮತ್ತು ಈ ಲೋಕ, ಈ ಧವಲ ಚಂದ್ರಿಕೆಯಂತೆ ಅವ ಎರಡು ಲೋಕವನ್ನು ಬೆಳಗುತ್ತಾ ಇದ್ದಾನ. ಶ್ರೀಹರಿಯು ನನ್ನ ಸ್ವಾಮಿ ಮಾತ್ರ ಅಲ್ಲ, ಸರ್ವಸ್ವಾಮಿ ಆಗಿರುವನು ಹಾಗಂತೇಳಿ ಅವ ಮನಸ್ಸಲ್ಲಿ ಯಾವಾಗಲೂ ಅದೇ ಹೇಳ್ತಾ ಇರ್ತಾನೆ. ಮಮಸ್ವಾಮಿ ಹರಿನಿತ್ಯಂ ಸರ್ವಸ್ಯ ಪತಿರೇವಚ ಹಾಗಂತೇಳಿ ನಾವು ಹೇಗೆ ಹೇಳ್ತೀವೋ ಅದನ್ನೇ ಅವ ಹೇಳ್ತಾ ಇದ್ದಾನ, ಮನಸ್ಸಲ್ಲಿ ಅದೇ ಚಿಂತನೆ ಮಾಡ್ತಾನ. ಸಜ್ಜನರಿಗೆ ವಿಜಯ ದುರ್ಮನೆನಿಸಿದ್ದಾನ. ಸರ್ವಾಭಿಷ್ಟ ಸಿದ್ಧಿ ಉಳ್ಳವನಾಗಿದ್ದಾನ, ಸರ್ವಾಭಿಷ್ಟ ಸಿದ್ಧಿಯನ್ನು ಕೊಡುವನಾಗಿದ್ದಾನ. ಸಕಲ ವಿದ್ಯಾ ಪ್ರವೀಣ ಆದರೂ ಮೋಹವನ್ನು ಹೊಂದದೆ ಅವ ಸರ್ವ ಪ್ರವೀಣಾಗಿ ಬಾಲಕ ಚಿಕ್ಕ ವಯಸ್ಸಲ್ಲಿ ಇದ್ದರೂ ಕೂಡ ಅವನಿಗೆ ಮೋಹ ಯಾವ ಕಾಲಕ್ಕೂ ಬಂದಿಲ್ಲ ಅಂತೆ. ಸುಂದರ ರೂಪ ಅವನಿಗೆ, ಅತ್ಯಂತ ಬಾಲಕನ ನೋಡಿರೆ, ನಮ್ಮ ಕೃಷ್ಣನನ್ನು ಹೇಗೆ ನೋಡಿದ್ರೆ ಆ ಕೃಷ್ಣಮೂರ್ತಿ ಕೃಷ್ಣ ಅಂತ ಹೆಸರು ಬಂತು, ಆ ರೀತಿಯಲ್ಲಿ ಅವನೇ ಆ ಬಾಲಕ ತುಂಬ ಆಕರ್ಷಣ ಮೂರ್ತಿಯಾಗಿದ್ದಾನ. ಅದಕ್ಕೆ ಪ್ರಹ್ಲಾದ ಅಂತ ಹೆಸರು ಅವನಿಗೆ ಕೊಟ್ಟಿದ್ದಾರೆ. ಅವ ಭಗವಂತ ಸರ್ವವ್ಯಾಪ್ತಿ ಸ್ವತಂತ್ರನಾಗಿದ್ದಾನ ಹಾಗಂತ ಅದನ್ನೇ ಚಿಂತನೆ ಮಾಡ್ತಾ ಇದ್ದಾನ. ಮತ್ತು ಹರಿಪರ ರತ್ನಾಗಿದ್ದಾನ. ಅಸುರ ಜಾತಿಯಲ್ಲಿ ಇದ್ದರೇನೋ ದೈವಸ್ವಭಾವದ ನಾಗೆ ಅವ ಬೆರಿತಾ ಇದ್ದಾನ. ಬುದ್ಧೇಂದ್ರಿಯ ಮನೋ ಪ್ರಾಣಗಳನ್ನು ಜಯಿಸಿ ಹರಿಯ ವಶ ಮಾಡಿ ಜ್ಞಾನ ಭಕ್ತಿಗಳನ್ನ ಗಳಿಸಿ ದಯಾದಾಕ್ಷಿಣ್ಯ ವೈರಾಗ್ಯ ವಾಗ್ಪಾಡದ ಮುಖ್ಯ ಗುಣ ಪರಂಪರಾ ಸಂಪನ್ನನಾಗಿ ಇದ್ದಾನ.
ಆ ಬಾಲಕ. ಹಾಗಂತೇಳಿ ಅವ ಚಪಲತೆ ಇಲ್ಲ. ಚಿಕ್ಕ ವಯಸ್ಸಿನಲ್ಲಿ ತಿಂಡಿ ತಿನ್ನಬೇಕು, ಹೊರಗಡೆ ಹೋಗಬೇಕು, ಆಟ ಆಡಬೇಕು. ಈ ಕಾಲದ ಹುಡುಗರು ಹುಟ್ಟುವಾಗಲೇ ಕೈಲಿ ಬ್ಯಾಟು ಬಾಲ್ ಹಿಡ್ಕೊತಾರೆ, ಕ್ರಿಕೆಟ್ ಅಂತ. ಆ ಕಾಲದ ಕ್ರಿಕೆಟ್ ಇತ್ತೋ ಇಲ್ಲವೋ, ಆದ್ರೂ ಮಕ್ಕಳು ಆಟ ಆಡ್ತಾ ಇರೋದನ್ನು ನೋಡಿ ಆ ಮನಸ್ಸಿಗೆ ಅಲ್ಲಿ ಹೋಗಿಲ್ಲ ಅಂತೆ. ಅವನ ಆಟ ಅಲ್ಲಿ ನಮ್ಮನ್ನು ಆಡಿಸ್ತಾ ಇರೋ ಭಗವಂತ. ಆ ಆಟ ಕಾಲದಲ್ಲಿ ಕೂಡ ಆ ರೀತಿಯಲ್ಲಿ ಅವನು ಚಿಂತನೆ ಮಾಡಿದ್ದಾನ. ನಾಳಿಗೆ ಚಪ್ಪಲ ಇಲ್ಲ, ಅಮ್ಮಂತಿರು ಹಠ ಮಾಡಿ ನನಗೆ ಇದೇ ಬೇಕು ಅದೇ ಬೇಕು ಮಾಡಿಕೊಡು ಹಾಗಂತಿಲ್ಲ. ಮತ್ತು ಮನಸ್ಸನ್ನು ಒಂದೊಂದು ಮಕ್ಕಳು ಒಂದೊಂದು ರೀತಿಯಲ್ಲಿ ಇರ್ತಾರೆ, ಬೆಳೀತಾ ಬೆಳೀತಾ. ಆ ಥರ ಒಂದೇ ರೀತಿಯಲ್ಲಿ ಮನಸ್ಸು ಇಟ್ಕೊಂಡು ಜಿತೇಂದ್ರನಾಗಿದ್ದಾನ. ಈ ರೀತಿಯಲ್ಲಿ ಅವನ ಬಂದು ತುಂಬ ವರ್ಣನೆ ಮಾಡ್ತಾರೆ ಅನಂತ ಶ್ಲೋಕದಿಂದ. ಅವ ಈ ರೀತಿಯಲ್ಲಿ ಬೆಳೀತಾ ಇದ್ದಾನ. ಈ ಹರಿಭಕ್ತಿಯು ಕೂಡ ಚಿಕ್ಕ ವಯಸ್ಸಿನಲ್ಲಿಯೇ ಇರಬೇಕಾಗಿದ್ದರೆ ಇದು ಯಾಕೆ ಬಂತು? ಈ ಹರಿಭಕ್ತಿ ಈ ಪುಟ್ಟು ಬಾಲಕನ ಇರುವಾಗಲೇ ಬರಕ್ಕೆ ಏನು ಕಾರಣ ಹಾಗಂತೇಳುವಾಗ ಅದಕ್ಕೆ ಹೇಳ್ತಾರೆ, ವಾಯುವಾವೇಶಚ್ಚ ಪ್ರಹ್ಲಾದೋ ಹರಿಣ ತತ್ವಮಂಜಸ ಉಪವಿಷ್ಟೋ ಪ್ರಬೋಧಿದಿಂದ್ರೋ ಹರಿಭಕ್ತೋ ಮಹಾಪ್ರಭು. ವಾಯುವಾವೇಶಚ್ಚ ಪ್ರಹ್ಲಾದೋ ನಾರಾಧಾದ ನಮಸ್ಮೃತಃ. ಅಂದರೆ ವಾಯು ಇಚ್ಚ ಸಮಾವಿಷ್ಟಗ, ವಾಯುದೇವರ ಆವೇಶ ಇದ್ದರ ಮಾತ್ರವೇ ಅವನಿಗೆ ಈ ಹರಿಭಕ್ತಿ ಬರೋಕ್ಕೆ ಸಾಧ್ಯ. ಅದಕ್ಕೆ ಅವ ಕೈಯಾತ್ತು ಹೊಟ್ಟ ಒಳಗಡೆ ಇರುವಾಗಲೇ ಅಲ್ಲಿ ವಾಯುದೇವ ಪ್ರವೇಶ ಮಾಡಿಬಿಟ್ಟಿರುತ್ತೆ. ಯಾಕಂದರೆ ಇಂಥ ಭಕ್ತಿ, ನಿರಂತರ ಭಕ್ತಿ, ಅದು ಪುಟ್ಟು ಬಾಲಕನಾಗಿರುವಾಗಲೇ, ಹೊಟ್ಟೆಯಲ್ಲಿರುವಾಗಲೇ ಬರಬೇಕಾಗಿದ್ದರೆ ಅದು ಒಬ್ಬರಿಗೆ ಮಾತ್ರ ಸಾಧ್ಯ, ಅದು ವಾಯುದೇವರಿಗೆ ಮಾತ್ರವೇ, ಬೇರೆ ಯಾರಿಗೂ ಇಲ್ಲ. ಅದಕ್ಕಾಗಿ ಅವರು ಆವೇಶದಿಂದ ಅಲ್ಲಿ ಪ್ರಹ್ಲಾದ ರಾಜರಲ್ಲಿ ನೆಲೆಸಿದ್ದಾರೆ. ಯಾವಾಗ? ಅವರು ಹೊಟ್ಟ ಒಳಗಿಂದೇ ನೆಲೆಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಮಧ್ವಾಚಾರ್ಯರು ಇದನ್ನೇ ಹೇಳ್ತಾ ಇದ್ದಾರೆ. ಹಿರಣ್ಯಕಶಿಪೋ ಪುತ್ರ ಪ್ರಹ್ಲಾದೋ ಭಗವತ್ಪ್ರಿಯ. ಹಿರಣ್ಯಕಶಿಪುವಿನ ಮಗನಾದ ಪ್ರಹ್ಲಾದನು ಭಗವದ್ಭಕ್ತನಾಗಿದ್ದಾನ, ಭಗವಂತನಿಗೆ ಪ್ರಿಯವಾಗಿದ್ದಾನ. ವಾಯುವಾಚ ಸಮಾವಿಷ್ಟೋ ಮಹಾಬಲ ಸಮನ್ವಿತ. ಮಹಾಬಲ ಸಮನ್ವಿತವಾದ ವಾಯುದೇವರ ಆವೇಶ ಈ ಪ್ರಹ್ಲಾದನ ರಾಜರಲ್ಲಿ, ಪ್ರಹ್ಲಾದನ ಬಾಲಕನಲ್ಲಿ ಬಂದಿದೆ ಅಂತ ವಾಯುದೇವರೇ ಹೇಳಿದ್ದಾರೆ. ನಮ್ಮ ಮಧ್ವಾಚಾರ್ಯ ತಾತ್ಪರ್ಯ ನಿರ್ಣಯದಲ್ಲಿ ವಾಯುದೇವರ ಆವೇಶ ಇರೋದನ್ನು ನಿರೂಪಣೆ ಮಾಡಿದ್ದಾರೆ. ಯಾಕಂದರೆ ಅವರೇ ವಾಯುದೇವರು, ಅವರು ಹೇಳಿದ ಮೇಲೆ ಒಪ್ಕೊಳ್ಬೇಕು. ಅದಕ್ಕೆ ಇಂಥ ಒಂದು ವ್ಯಾಸರಾಜರಾಗಲಿ ರಾಯರಾಗಲಿ ಅವರು ಯಾಕೆ 700 ವರ್ಷ ಜೀವಂತವಾಗಿ ಕಲಿಯುಗದಲ್ಲಿ ಇರೋಕ್ಕೆ ಸಾಧ್ಯ? 700 ರೂಪ ತಾಳಕ್ಕಾಗಿತ್ತು, ಎಷ್ಟು ಮಹಿಮಾ ತೋರ್ಸೋಕ್ಕಾಯಿತು. ನಿರಂತರ ಜಪ, ನಿರಂತರ ಭಕ್ತಿ, ನಿರಂತರ ಹರಿಪಾದಕ ಅಂಜೆ ನಿಷೇವಲಾದ ಸಮಸ್ತ ಸಂಪತ್ತು ಅಂತ ಹೇಳ್ತಾರೆ. ಅದು ಯಾವ ರೀತಿಯಲ್ಲಿ ಬಂತು? ವಾಯುವಾಚ್ಯ ಸಮಾವಿಷ್ಟವೋ ಪ್ರಹ್ಲಾದೋ ಭಕ್ತಿಮಾನ್. ಅವರು ಇನ್ನೂ ಕೂಡ ಅವರು ಬಿಟ್ಟು ಹೋಗಿಲ್ಲ. ಇನ್ನೂ ಜನ್ಮದಲ್ಲಿಯೂ ಕೂಡ, ಈ 4ನೇ ಜನ್ಮದಲ್ಲಿಯೂ ಕೂಡ ಅವರು ವಾಯುದೇವರ ಆವೇಶ ಉಳ್ಳವರಾಗಿ ಇರೋದ್ರಿಂದ ಇಂಥ ಒಂದು ಹರಿಭಕ್ತಿಯನ್ನು ಮಾಡೋಕ್ಕೆ ಸಾಧ್ಯ. ಅಂಥ ಪ್ರಹ್ಲಾದ ರಾಜರೇ ನಮಗೆ ಗುರುವಾಗಿ ಇವತ್ತು ಅವ್ರ ಪಾದ ಕೆಳಗಡೆ ನಾವು ಇಂಥ ಭಾಗವತ ಮಹಾಪುರಾಣವನ್ನು ಹೇಳ್ತೀವಿ, ಕೇಳ್ತೀವಿ ಅಂದರೆ ಅದು ನಮ್ಮ ಭಾಗ್ಯ ಬಿಟ್ಟು ಯಾರಿಗೂ ಇಲ್ಲ. ಕಲಿಯುಗದಲ್ಲಿ ಭಾಗ್ಯ ತುಂಬ ಕಷ್ಟ, ಪುಣ್ಯ ಪಡೆಯೋದು ತುಂಬ ಕಷ್ಟ. ಅದು ಗುರುಮುಖೇನವೇ ಪಡಿಬೇಕು. ಯಥಾದೇವೇ ತಥಾ ಗುರು ಅಂತಾರೆ. ಯಾವ ರೀತಿಯಲ್ಲಿ ನಾವು ದೇವರಲ್ಲಿ ಭಕ್ತಿ ಮಾಡ್ತೀವೋ ಅದೇ ರೀತಿಯಲ್ಲಿ ಭಗವಂತನಲ್ಲಿ ಭಕ್ತಿ ಮಾಡಬೇಕು ಅಂತ ಶಾಸ್ತ್ರ ಹೇಳ್ತಾ ಇದೆ. ಅದಕ್ಕಾಗಿ ಇಂಥ ಪ್ರಹ್ಲಾದ ರಾಜರೇ ನಮ್ಗೆ ರೂಲಾಗಿದ್ದಾರಿಂದ ಅವ್ರನ್ನ ಇಂಥ ಭಾಗವತದಲ್ಲಿ ಏನು ಶ್ಲೋಕ ಹೇಳಿದ್ದಾರೋ ಅದೇ ರೀತಿಯಲ್ಲಿ ಉಪಾಸನೆ ಮಾಡಬೇಕು. ವೇದವ್ಯಾಸನ ಕಚ್ಚನ ಋಷಿಗೆ ಅಂದ್ಬಿಟ್ರು, ಯಾರೋ ಋಷಿ ಅವರು ಅಂತ. ಅದೇ ಮಹಾಭಾರತ ಕಥೆ, ಅದು ಯುದ್ಧವೇ ಹುಟ್ಟೇ ಇಲ್ಲ. ಪಂಚಪಾಂಡವರು ಯಾರು ಹುಟ್ಟಿಲ್ಲ, ಕಲಿಪುರುಷ ಹುಟ್ಟಿಲ್ಲ. ಎಷ್ಟೋ 1000 ವರ್ಷ ಹಿಂದವೇ ಮಹಾಭಾರತ ರಚನೆ ಮಾಡಿಕೊಟ್ರು. ಏನು ಘಟನೆ, ಯಾವ ನಿಮಿಷಕ್ಕೆ ಯಾರು ಸಾಯ್ತಾರೆ ಎಂಬುದು
ಆ ಯುದ್ಧದಲ್ಲಿ ಎಲ್ಲವನ್ನೂ ಬರೆದಿದ್ದಾರೆ. ಆ ರೀತಿಯಲ್ಲಿ ಚಾಚು ತಪ್ಪದೆ, ಒಂದು ಲೈನ್ ತಪ್ಪದೆ, ಒಂದು ಘಟನೆ ತಪ್ಪದೆ ನಡೆದೋಗಿದೆ ಮಹಾಭಾರತ. ಯಾರೋ ಒಂದು ಋಷಿ ಈ ರೀತಿಯಲ್ಲಿ ಆಲೋಚನೆ ಮಾಡಿ ಬರೆಯೋಕ್ಕಾಗತ್ತಾ? ಸುಳ್ಳು ಕಥೆ ಅದು. ಹಾಗೇ ನಡೀತು. ಅದಕ್ಕೆ ಅವರು ಭಗವಂತನೇ ಸರ್ವೋತ್ತಮ ಇರೋದ, ಸರ್ವ ತ್ರಿಕಾಲ ಜ್ಞಾನಿಯಾಗಿರೋದ್ರಿಂದ, ಸರ್ವ ಸೃಷ್ಟಿಕರ್ತನಾಗಿರೋದ್ರಿಂದ ಹೇಳಿದ ರೀತಿಯಲ್ಲಿ, ಬರೆದ ರೀತಿಯಲ್ಲಿ ನಡೀತು. ಆ ರೀತಿಯಲ್ಲಿ ಇವರು ಯಾರು ಅಂತ ಹೇಳ್ತಾರೆ. ರಾಯರು ಪ್ರಹ್ಲಾದ ರಾಜರ ಅವತಾರ ಇಲ್ಲ ಅಂತ ಹೇಳ್ತಾರೆ. ಅಂದರೆ ದ್ವೇಷ ಮಾಡ್ತಾರೆ ಅಂತ ಅರ್ಥ. ಖಂಡಿತವಾಗಿಯೂ ಅವರಿಗೆ ಆ ಗುರುಗಳ ಅನುಗ್ರಹ ಆಗೋದಿಲ್ಲ. ಪಂಡಿತರು ನಮ್ಮಲ್ಲಿ ಕೋಟ್ಯಾಂತರ ಆಸ್ತಿ ಇದೆ, ಅಥವಾ ಇದನ್ನು ಯಾಕೆ ಒಪ್ಕೊಳ್ಳೋದು, ಇವರಿಗೆ ಇಷ್ಟೆಲ್ಲ ಸಿದ್ಯಾ ಅಂತ ಕೋಪ, ಅಥವಾ ಒಂದು ಇದನ್ನು ಒಪ್ಕೊಳ್ಳೋಕ್ಕೆ ಆಗೋದಿಲ್ಲ ಎಂಬೋ ಒಂದು ಮನೋಭಾವ, ಅದಕ್ಕಾಗಿ ಅವರು ದ್ವೇಷ ಮಾಡ್ತಾರೆ. ಆದರೆ ಈ ನಮ್ಮ ಮಧ್ವಾಚಾರ್ಯರೇ ಹೇಳೋದ್ರಿಂದ ಅದು ನಮ್ಮ ಗುರುಗಳ ಮಹಿಮೆ, ಅವರು ವಾಯುದೇವರ ಆವೇಶ ಇರೋದ್ರಿಂದಲೇ ಇಂಥ ಮಹಿಮೆಯನ್ನು ಮಾಡ್ತಾ ಇದ್ದಾರೆ. ಹಾಗಂತ ನಾವು ಚಿಂತನೆ ಮಾಡಬೇಕು. ಧರ್ಮರಾಜ ಕೇಳ್ತಾ ಇದ್ದಾನ, ಸಾಧುವು ಪರಮ ಶುದ್ಧನೂ ಆದ ಮಗನನ್ನು ಅವನ ತಂದೆಯು ಕೊಳ್ಳಲು ಯತ್ನ ಮಾಡಿದ್ದಾರೆ. ಪುತ್ರರು ಪ್ರತಿಕೂಲರಾಗಿದ್ದರೂ ಈ ಪುತ್ರ ವಾತ್ಸಲ್ಯರಾದ ತಂದೆ ತಾಯಿಗಳು ಅವನನ್ನು ನಿಂದಿಸುವುದಿಲ್ಲ. ಚಿಕ್ಕ ಬಾಲಕ ಏನೋ ತಪ್ಪು ಮಾಡ್ದ, 2 ಏಟು ಕೊಡ್ತಾರೆ, ಹೋಗು ಹೇಳಿದ ಮಾತು ಕೇಳು ಅಂತಾರೆ, ಬೈತಾರೆ. ಆದರೆ ಕೊಳ್ಳಷ್ಟುಗೆ ಯಾರು ಹೋಗೋದಿಲ್ಲ ಅಲ್ಲ. ಇವ ಅವನ ಕೊಲ್ಲಬೇಕು ಅಂತ ಹೊರಟಿದ್ದಾರೆ ಅಂತ ಹೇಳುವಾಗ ಹಿರಣ್ಯಕಶಿಪು ಇಂಥ ಏನು ಘಟನೆ ಆಯಿತು, ಏನಾಯಿತು ಅಂತ ಕೇಳ್ತಾರ. ಯಾಕಂದರೆ ನಾನು ಲೋಕದಲ್ಲಿ ನೋಡೇ ಇಲ್ಲ, ಮಗನನ್ನು ಸಾಯಿಸೋದು ನೋಡೇ ಇಲ್ಲ. ಹೀಗಿರುವಾಗ ಈ ಋಷರು, ಸಾಧುಗಳು, ಗುರುಪ್ರಿಯರು ಆದ ಪುತ್ರರನ್ನು ದಂಡಿಸುವುದು ಪರಮೈಶ್ವರ್ಯವಾಗಿ ಅಸಂಭಾವಿಕ ಇದೆ. ಅಂತೂ ಕೊನೆಗೆ ಮಗನಲ್ಲಿ ಮಾಡಿದ ದೇಶವು ತಂದೆಯ ಮರಣಕ್ಕೆ ಕಾರಣವಾಯಿತು. ಇದು ಕುತೂಹಲವನ್ನು ಉಂಟು ಮಾಡಿದೆ. ಆ ಪವಿತ್ರವಾದ ಚರಿತ್ರೆಯನ್ನು ಹೇಳ್ರಿ ಹಾಗಂತ ಧರ್ಮರಾಜರು ಕೇಳ್ತಾ ಇದ್ದಾರೆ. ಅದಕ್ಕೆ ನಾರದರು ಹೇಳ್ತಾ ಇದ್ದಾರೆ, ಅಸುರ ಪುರೋಹಿತರಾದ ಶುಕ್ರಾಚಾರ್ಯರಿಗೆ ಚಂಡ ಮತ್ತು ಚಂಡಮಾರ್ಕ ಇಬ್ಬರು ಪುತ್ರರು. ಒಬ್ಬನಿಗಿತ್ತು ಚಂಡ, ಇನ್ನೊಬ್ಬ ಮಾರ್ಕ. ಈ ಇಬ್ಬರು ಪುತ್ರರು ಅವ್ರು ಏನು ಮಾಡ್ತಾರೆ, ಹಿರಣ್ಯಕಶಿಪುವಿಗೆ 4 ಮಕ್ಕಳು ಹುಟ್ಟಿದೆ. ಈ ದೊಡ್ಡವನು ಪ್ರಹ್ಲಾದ, ಎರಡನೇವನು ಅನುಕ್ಲಾದ, ಮೂರನೇನು ಸಕ್ಲಾದ, ಛಲಾದ ಅಂತೇಳಿ 4ನೇನು. ಈ ತಮ್ಮ ಮಕ್ಕಳನ್ನ ವಿದ್ಯಾಭ್ಯಾಸಕ್ಕೆ ಮಾಡುವ ಕೈ ಕಳಿಸಿದ್ದಾನ ಗುರುಕುಲಕ್ಕೆ. ಅವ ಅರಣ್ಮನೆಯಲ್ಲೇ ಇಟ್ಕೊಂಡು ಗುರುಗಳನ್ನ ಇಲ್ಲಿ ಕರೆಸಿ ಪಾಠ ಮಾಡಿದ್ದೆಲ್ಲ ಜೋರು ಮಾಡಿಲ್ಲ. ಏನು ಸ್ಪೆಷಲ್ ಏನು ಬೇಡ, ಗುರುಕುಲದಲ್ಲಿ ಏನು ಊಟ ತಿಂಡಿಯೋ ಏನು ನಡೀತೋ ಅದೇ ಆಗಲಿ ಅಂತ, ಅದೇ ಮಕ್ಕಳು ಅದೇ ರೀತಿಯಲ್ಲಿ ಬೆಳಿಬೇಕು. ರಾಜನ ಮಕ್ಕಳು ಅಂತೇಳಿ ಸ್ಪೆಷಲ್ ಏನು ಅವನಿಗೆ ಕೊಟ್ಟಿಲ್ಲ. ಇವ್ರನ್ನ ಕಳಿಸ್ತಾನಂತೆ ಈ ಚಂಡಾಮರ್ಕರಿಗೆ. ಅವರು ಏನು ಪಾಠ ಮಾಡ್ತಾರೆ ಅಂತ ಹೇಳಿದ್ರೆ, ಹೊಟ್ಟೆ ತುಂಬ ಊಟ ಮಾಡಬೇಕು, ತೃಪ್ತಿಯಾಗಿರಬೇಕು, ಕಾಮಪ್ರಧಾನ, ಕಾಮ ಬರುವಾಗ ಅದನ್ನು ಸಂಪಾದನೆ ಮಾಡಬೇಕು, ಆಟ ಆಡಬೇಕು, ತಿಂಡಿ ತಿನ್ನಬೇಕು, ತಿಂಡಿ ಮಾಡಿ ತಿನ್ನಬೇಕು, ಎಲ್ಲ ಭೋಜನ ಮಾಡಬೇಕು. ನಿದ್ದೆ ಬಂದ ಕಾಮನೆ, ಆ ನಿದ್ದೆ ಬರೋ ಕಾಮನೆ ನಿದ್ದೆಯನ್ನು ಮಾಡಬೇಕು. ಮತ್ತು ನಾವು ರಾಜರೇ ನಮ್ಮ ಇವತ್ತು ದೇವತೆಯಾಗಿದ್ದಾರೆ. ಆ ಹಿರಣ್ಯಕಶಿಪುವಿಗೆ ಹೋಮವನ ಮಾಡಬೇಕು, ಅವನು ನಮಸ್ಕಾರ ಮಾಡಬೇಕು, ಹಾಗಂತೆಲ್ಲ ದುಷ್ಟವಾದ ಮಾತನ್ನು ಹೇಳಿ ಕಳಿಸ್ತಾ ಇದ್ದಾರೆ. ಅವರು ಹೇಳಿದ ಮಾತನ್ನು ಕಿವಿ ಕೊಟ್ಟು ಆಲಿಸದೇ ಇದ್ದಾನೆ. ಯಾರೋ ಶಿಷ್ಯ ಪ್ರಹ್ಲಾದ. ಪಾಠವನ್ನು ಕೇಳದೆ ಮನಸ್ಸು ಅವರು ನೋಡ್ತಾ ಇದ್ದ ಕೂಡ ಮನಸ್ಸು ಹರಿಭಕ್ತಿಯಲ್ಲೇ ಅವನಿಗೆ ನೆಟ್ಟಾಗಿ ನಿಂತೋಯ್ತು. ಹರಿಭಕ್ತಿ ಪೂರ್ಣ ಆಗಿದ್ದಾನ. ಯಾಕಂದರೆ ಗುರುಗಳಾಗಿದ್ದರೂ ಕೂಡ ಹರಿದ್ದೇಶ ಮಾಡಿದರೆ ಅವರಲ್ಲಿ ನಾವು ಗುರುಗಳು ಹಾಗಂತೇಳಿ ಮಹತ್ವ ಕೊಡಬೇಕಾಗಿಲ್ಲ. ಗುರುಗಳು ಅಂದರೆ ನಿಜವಾಗಲೂ ಮುಂಚೆ ನಾವು ನೋಡಿದ್ರು, ಹೆಂಡ್ತಿ ಇಲ್ಲ, ಮಕ್ಕಳೆಲ್ಲ ಗುರುಗಳಲ್ಲ, ಫ್ರೆಂಡ್ಸ್ ಇಲ್ಲ. ಯಾಕೆ ಅವರು ಬರೀ ಹರಿ ದೇಶದಿಂದ ಸಂಸಾರ ಮಾತನ್ನೇ ಆಡ್ತಾರೆ, ಸಂಸಾರ ವ್ಯಾಮೋಹವನ್ನು ಹೊಂದಿದ್ದಾರೆ.
ಚೆನ್ನಾಗಿ ಸಂಪಾದನೆ ಮಾಡು, ಒಳ್ಳೆ ಕೆಲಸಕ್ಕೆ ಹೋಗು, ಚೆನ್ನಾಗಿ ಓದು ಹಾಗಂತ ಹೇಳ್ತಾರೆ. ಆ ತಾಯಿ ಗುರುಗಳ ತಂದೆ ಗುರುಗಳ ಅಂದರೆ ಇಲ್ಲ, ಒಪ್ಕೊಳ್ಬೇಡಿ ಅಂತಾರೆ. ಒಳ್ಳೆ ಮಾರ್ಗವನ್ನು ತೋರಿಸ್ಬೇಕು. ಮನುಷ್ಯ ಜನ್ಮ ತುಂಬ ಅಪೂರ್ವವಾದದ್ದಾಗಿದೆ. ಮುಂದೆ ಬರ್ತೆ ನಮ್ಮ ಜನ್ಮದ ಕಥೆ ಎಲ್ಲ ಅನಂತ ರೀತಿಯಲ್ಲಿ ನಾವು ಕೇಳಿದ್ವು. ಜಡಭರತ ಎಷ್ಟು ಉಪದೇಶ ಮಾಡಿದ್ದಾನೆ. ಆ ರೀತಿಯಲ್ಲಿ ಇವರು ಮಾತನ್ನು ಕೇಳಬೇಕಾಗಿಲ್ಲ. ನಮ್ಮ ಮಧ್ವಾಚಾರ್ಯರಿಗೆ ಗುರುಗಳು ಯಾರಂದರೆ ಅಚ್ಯುತ ಪ್ರೇಕ್ಷಾಚಾರ್ಯ. ಆ ಅಚ್ಯುತ ಪ್ರೇಕ್ಷಾಚಾರ್ಯರು ನಿರ್ಗುಣ ಭಗವಂತ, ನಿರಾಕಾರ ಭಗವಂತ, ತತ್ವಮಸಿ, ನೀನೇ ತತ್ವವಾಗಿದ್ದಿ, ನೀನೇ ಭಗವಂತನಾಗಿದ್ದಿ, ನೇಗೆ ನಾನಾಸ್ತಿ ಕಿಂಚನ, ನಿನಗೋ ಜೀವನಿಗೋ ಭೇದ ಇಲ್ಲ. ಯಾಕಂದರೆ ಅವರು ಅದ್ವೈತ ಅನುಯಾಯಿಗಳಾಗಿ ಇದ್ದಾರೆ. ಇವರೇ ಪ್ರಾರಂಭ ಮಾಡಬೇಕು ಅಂತಿಲ್ಲ, ಮುಂಚೆ ಇದ್ದದ್ದು ನಷ್ಟವಾಗಿದೆ ಶಾಪದಿಂದ. ಗೌತಮರ ಶಾಪರು ಮತ್ತು ಮುಂಚೆ ನಾವು ನೋಡಿದ್ವು, ಬ್ರಾಹ್ಮಣರೆಲ್ಲ ಜ್ಞಾನದಿಂದ ವಿಮುಖರಾಗಲಿ ಅಂತ. ಅದಕ್ಕೆ ಮತ್ತು ಯಥಾರ್ಥ ಭಕ್ತಿ, ಇಂಥ ಪ್ರಹ್ಲಾದರಾಜರ ರೀತಿಯಲ್ಲಿ ನಿಜವಾದ ಭಕ್ತಿ ಮಾಡೋರಿಗೆ ದಾರಿ ತೋರಿಸ್ಕೊಡ್ಬೇಕಲ್ಲ. ಅದಕ್ಕೆ ಮಮ ರೂಪಾಂತರೇಣ ಮಮ ಸದ್ಗುಣ ನಿರ್ಣಯೇಣ ಹಾಗಂತೆಲ್ಲ ಸುಮಂತದಲ್ಲಿ ಬರ್ತಾ ಇದೆ. ರೂಪಾಂತರ ಮಾಡಿಕೊಂಡು ಸನ್ಯಾಸಿಗಳಿಗೆ ಹಾಕ್ಕೊಂಡು ಆ ಸನ್ಯಾಸಿಗಳು 20 ಸನ್ಯಾಸಿ ಪದವನ್ನು ನೀವು ನಿರಾಕರಣೆ ಮಾಡಿ ಯಥಾರ್ಥ ಜ್ಞಾನವನ್ನು ಕೊಡು ಅಂತ ಕಳಿಸಿದ್ದಾರೆ ಭಗವಂತ. ಅವರು ತಮ್ಮ ಗುರುಗಳ ಮಾತನ್ನು ಕೇಳಿಲ್ಲ, ಗುರುಗಳಿಗೆ ಪಾಠ ಮಾಡಿದರು. ಅವರಿಗೆ ಯೋಗ್ಯತೆ ಇತ್ತು. ವಾಯುದೇವರಿಗೆ ಗುರುಗಳು ಯಾರೂ ಇಲ್ಲ, ಪರಮಾತ್ಮನೇ ಗುರುಗಳು. ನಾವು ನೋಡಿದ್ವಿ, ಅಯಗುರು ರೂಪಿ ಭಗವಂತನೇ ಗುರು. ಆದರೂ ಅವರು ಗುರುಗಳನ್ನ ಬದಲಾವಣೆ ಮಾಡಿದ ಗುರುಗಳು. ತಮ್ಮ ಗುರುಗಳನ್ನೇ ಬದಲಾವಣೆ ಮಾಡಿದ ಗುರುಗಳು ಯಾರು ಅಂತಂದರೆ ನಮ್ಮ ಆಚಾರ್ಯ ಬಿಟ್ಟು ಬೇರೆ ಯಾರು ಇಲ್ಲ. ತಮ್ಮ ಶಿಷ್ಯರುಗಳಿಗೆ ಪದ್ಮನಾಭ ತೀರ್ಥರು, ನರೇಂದ್ರ ತೀರ್ಥರು ಇದ್ದಾದವ್ರನ್ನೆಲ್ಲ ಬದಲಾವಣೆ ಮಾಡಿ ಒಲ್ಲ ಅದ್ವೈತ ಪಂಡಿತಗಳು ಅವರಿಗೆ ಯಥಾರ್ಥ ಜ್ಞಾನವನ್ನು ಬೋಧನೆ ಮಾಡಿ, ಅವರು ಏನು ಸ್ವರೂಪ ಯೋಗ್ಯತೆ ಏನೋ, ಅವರು ಯಾವ ರೂಪ ಯಾತಕ್ಕೆ ಹುಟ್ಟಿದ್ದಾರೆ, ಅವರು ಮೂಲ ರೂಪ ಯಾವುದು ಅದನ್ನು ತಿಳಿಸಿ ಅವರಿಗೆ ಅನುಗ್ರಹ ಮಾಡಿ ಶಿಷ್ಯರಾಗಿ ಮಾಡಿಕೊಂಡು ದ್ವೈತ ಸಿದ್ಧಾಂತವನ್ನು ಕೊಟ್ಟವರು. ಅದೇ ರೀತಿಯಲ್ಲಿ ಇಲ್ಲಿ ಇವರು ಕೇಳೋದಿಲ್ಲ, ಸ್ವಭಾವತಃ ಕೆಟ್ಟವರಾಗಿದ್ದಾರೆ. ಶುಕ್ರಾಚಾರ್ಯ ಪುತ್ರರಾಗಿದ್ದರೂ ಕೂಡ ಕೆಟ್ಟವರಾಗಿದ್ದಾರೆ, ಅವರು ಬದಲಾವಣೆ ಮಾಡೋಕ್ಕೆ ಹೋಗಿಲ್ಲ. ಆದರೆ ಇವರು ಅವ್ರ ಮಾತನ್ನು ಕೇಳೋದೇ ಇಲ್ಲ. ಇದು ತಪ್ಪಾದರೆ ಇದು ಸರಿಯಾದ ವಿಷಯವಾಗಿದೆ ಹಾಗಂತೇಳಿ ನಾವು ಅರ್ಥ ಮಾಡ್ಕೊಬೇಕು. ಆವಾಗ ಒಂದು ದಿನ ದೈತ್ಯರಾಜನು ತನ್ನ ಬಳಿಗೆ ಬಂದ ಮಗನನ್ನು ತೊಡೆಯ ಮೇಲೆ ಕೂರಿಸಿಕೊಳ್ತಾನ. ಪುಟ್ಟ ಪ್ರಹ್ಲಾದ, ಪಾಠಶಾಲೆ ಚೆನ್ನಾಗಿ ಆಗ್ತಾ ಇದೆಯಾ? ಆಯ್ತಪ್ಪ, ಚೆನ್ನಾಗಿ ಆಗ್ತಾ ಇದೆ. ಆಯಿತು, ಊಟ ತಿಂಡಿ ಎಲ್ಲ ನಡೀತಾ ಇದೆ. ಆಯಿತು, ಏನು ಒಂದು ವಿಶೇಷವಾದ ಒಂದು ಅಲ್ಲಿ ಕಳೆದುಕೊಂಡು ಬಂದ್ಯಾ ನೀನು ಹಾಗಂತ ಕೇಳ್ತಾ ಇದ್ದಾನ. ಪ್ರಹ್ಲಾದೋ ನೋಚ್ಯತಾಂ ತಾದಾ ಸ್ವದೀತಂ ಕಿಂಚಿತ್ ಉತ್ತಮಂ ಕಾಲೇ ನೈತಾವತಾಯುಷ್ಮಾನ್ ಯತ ಶಿಕ್ಷಕ್ರೂರ್ ಭವಾನ್. ಶಿಕ್ಷೆ ಏನು ಕೊಟ್ಟರು ನಿನಗೆ ಪಾಠ ಆ ಗುರುಗಳು, ಆ ಗುರುಭವ, ಅದರಲ್ಲಿ ಉತ್ತಮವಾದದ್ದು ಯಾವುದು? ನೀನು ಹೇಳಬಳ್ಳಿಯ? ನನ್ನ ಪ್ರಶ್ನೆಗೆ ಉತ್ತರ ಕೊಡು. ಉತ್ತಮವಾದ ವಿಷಯ ಯಾವುದು ಹಾಗಂತ ಕೇಳುವಾಗ ಪ್ರಹ್ಲಾದ ಹೇಳ್ತಾನ, ಅಸುರ ಅರಸನೇ, ದೇಹಧಾರಿಗಳ ಸದಾ ವಿಷಯ ಆಗ್ತಿರುವ ಮನಸ್ಸು ಸಮಾಧಾನವಿಲ್ಲದೆ ದುಃಖ ಪಡ್ತಾ ಇದೆ. ಈ ಮನಸ್ಸು ಏನಾಗಿದೆ, ದೇಹದಲ್ಲಿ ಅಭಿಮಾನ ಹೊಂದಿ, ನಾನು ನನ್ನದು ಅಂತ ಹೊಂದಿ ಇದಕ್ಕೆ ದುಃಖಕರವಾಗಿ ಬಿಟ್ಟಿದೆ ನಮ್ಮ ದೇಹ. ಸಂಸಾರವೆಂಬ ಹಾಳುಬಾವಿಯಲ್ಲಿ ಮೇಲೆ ಬಂದು ಅಜ್ಞಾನ ಅಂಧಕಾರವನ್ನು ಪರಿಹರಿಸಿ ಜ್ಞಾನವೆಂಬ ಬೆಳಕನ್ನು ಉಂಟು ಮಾಡುವ ಸಜ್ಜನರ ಸಂಗ ಮಾಡಬೇಕು, ಹರಿಯನ್ನು ಆಶ್ರಯಿಸಬೇಕು. ಇದೇ ಮಿಗಿಲಾದ ಒಳ್ಳೆಯ ಮಾತು ಅಂತ. ಪಟ್ಟಂತ ಏನದು? ಹರಿಯೇ ಮಾತಾಡಬೇಕು, ಸತ್ಸಂಗವ, ಸಾಧು ಸಂಘವಾಗಲಿ, ಸಾಧು ಸಂಘವಾಗಲಿ, ಸಂಘದಿಂದ ಲಿಂಗ ದೇಹ ಭಂಗವಾಗಲಿ ಅಂತ ಪುರಂದರದಾಸರು ಯಾವ ರೀತಿಯಲ್ಲಿ ಹೇಳಿದ್ರು ಅದನ್ನೇ ಹೇಳ್ತಾನೆ. ಅಡಡ ಏನು ಕೆಟ್ಟೋದ ಹಾಗಂತೇಳಿ ಆ ಪರಿಪಕ್ವ ಅನುಸರಿಸಿದೆ ಮಗನ ಮಾತನ್ನು ಕೇಳಿ ಆ ದಾನವೇಂದ್ರ ಹಿರಣ್ಯಕಶಿಪು ನಗುತ್ತಾ, ಬಾಲರ ಬುದ್ಧಿ ಬದಲಾವಣೆ ಆಗ್ತಾ ಇರುತ್ತೆ, ಅದಕ್ಕೆ ನೀನು ಈ ವಿಷಯವನ್ನು ಸರಿಯಾಗಿ ತಿಳಿದಿಲ್ಲ, ಈ ತ್ರಿವರ್ಗಗಳನ್ನು ನೀನು ಚೆನ್ನಾಗಿ ಪಾಠ ಕಲಿತೀಯ
ಹಾಗಂತ ಹೇಳ್ತಾನೆ. ಅದಕ್ಕೆ ಹರಿಭಕ್ತಿಯೇ ದೊಡ್ಡದು ಅಂತ ಹೇಳ್ತಾನೆ. ಅದಕ್ಕೆ ಕೋಪಕೊಂಡು ಅವನ ಹೊಡಿತಾರೆ. ಆ ಗುರುಗಳು ಬಂದು ತಡಿತಾರೆ. ಚಂಡಮಾರುತ ಮಕ್ಕಳು ಇವ 5 ವರ್ಷ ಬಾಳಕ, ಮಕ್ಕಳು ಒಂದೊಂದು ದಿನ ಒಂದು ರೀತಿಯಲ್ಲಿ ಮನಸ್ಸು ಹೋಗ್ತಾ ಇರುತ್ತೆ, ಒಂದೊಂದು ದಿನಕ್ಕೆ ಒಂದೊಂದು ಮಾತು ಆಡ್ತಾರೆ. ಇದನ್ನು ನೀನು ದೊಡ್ಡದಾಗಿ ತಗೊಳ್ಬೇಕು ಅವಶ್ಯಕತೆ ಏನು ಬೇಡ, ಏನು ಇವನು ಮಾಡಬೇಡ, ನಾವು ಬದಲಾವಣೆ ಮಾಡ್ತೀವಿ. ಹುಟ್ಟು ಬಾಳಕ ಅಲ್ವಾ, ಕಿತ್ಕೊಳ್ತಾನ. ಅದನ್ನು ಸಮಾಧಾನ ಮಾಡಿ ಕರ್ಕೊಂಡು ಹೋಗ್ತಾರೆ, ಪಾಠ ಹೇಳ್ಕೊಡ್ತಾರೆ. ಆ ಪಾಠದಲ್ಲಿ ಗಮನ ಇಲ್ಲ. ಆವಾಗ ಪ್ರಹ್ಲಾದ ಹೇಳ್ತಾ ಇದ್ದಾನ, ಗುರುಗಳಲ್ಲಿ ಪರಮ ಸ್ವಾತಂತ್ರ್ಯನಾಗಿದ್ದಾನ ಭಗವಂತ, ಸರ್ವಕರ್ತನೂ ಅದು ಶ್ರೀಹರಿಯೇ, ಸರ್ವರ ಬುದ್ಧಿ ಪ್ರೇರಕನು, ಬುದ್ಧಿ ಪ್ರೇರಕ. ಈಗಿರುವಾಗ ನಾನೇ ಕರ್ತ, ಹಾಗಂತ ಹೇಳಿ ಬುದ್ಧಿ ಪ್ರೇರಕ ಇನ್ನೊಬ್ಬ ಜೀವನು ಅಂತ ಇನ್ನೊಬ್ಬರಿಗೆ ಇನ್ನೊಬ್ಬ ಪ್ರೇರಕ ಆಗೋದೇ ಇಲ್ಲ. ಹಾಗಂತೇಳಿ ಆ ಬಂಧಕ ಶಕ್ತಿ ಕೂಡ ಭಗವಂತನಿಂದ ಹುಟ್ಟಿದೆ. ನಾನು ನನ್ನದು, ನೀನು ನಿನ್ನದು, ಈ ದೇಶ ಕೂಡ ನಾಶವಾಗುತ್ತೆ ಅವನ ಹರಿಯ ಒಂದು ಜ್ಞಾನ ಪಡೆದರೆ. ಅದು ನಷ್ಟವಾಗಿ ಶ್ರೀ ಹರಿಯೇ ಸ್ವತಂತ್ರನು ಮತ್ತು ಸಕಲ ಬುದ್ಧಿ ಇಂದ್ರಿಯಗಳ ಸ್ವತಂತ್ರ ಪ್ರೇರಕನು ಎಂಬ ಯಥಾರ್ಥ ಜ್ಞಾನ ಉಂಟಾಗುವುದು ನಾರಾಯಣನ ಅನಂತ ಮಹಿಮೆ ಉಳ್ಳವನು. ಅವನ ಜ್ಞಾನ ಬ್ರಹ್ಮಾದಿಗಳಿಗೆ ಅಗೋಚರವಾಗದೆ ಅನ್ಯತಾ ಜ್ಞಾನವನ್ನು ಅದನ್ನು ತಿಳಿಬೇಕು. ಅಜ್ಞಾನಿಗಳು ಅನ್ಯತಾ ಜ್ಞಾನವೇ ಉದ್ಭವ ಆಗುತ್ತೆ, ಜ್ಞಾನಿಗಳೇ ಅವನಿಗೆ ತಿಳಿತಾರೆ. ಅಂಥ ಸ್ವಾಮಿ ಅವ, ನಿಮಗೂ ಸ್ವಾಮಿ ನನಗೂ ಸ್ವಾಮಿ ಅಂತಾನೆ. ಈ ಚಂಡಮಾರುತ ಕೋಪ ಬಂದು ಅದೇನೋ ಅದು ಇವರಪ್ಪ ನಮ್ಮನ್ನ ಒಂದಾಕ್ಬಿಡ್ತಾನ, ಇವನ ಬದಲಾವಣೆ ಮಾಡೋಕ್ಕಾಗೋದಿಲ್ಲ, ಸ್ವಭಾವವಾಗಿ ಇವನಿಗಿದೆ, ಇದು ಎಲ್ಲೇ ಪಾಠ ಕೇಳಿಲ್ಲ, ಇವನು ಒಳಗಡೆ ಇದೆಲ್ಲ ಅಂತಂದರೆ ಆಶ್ಚರ್ಯ ಆಗುತ್ತೆ. ಗಂಡ ಹೇಳ್ತಾನ, ಈ ಪ್ರಹ್ಲಾದನ ರಾಜಪುತ್ರನ ಇರೋಂದ ಅವನ ಒಡೆಯಕ್ಕೆ ಹೋದವನು ಸುಮ್ಮನಾಗಿ ಕೋಲನ್ನು ತಂದು ಬರ್ತಾನೆ ಹೊಡೆಯೋಕ್ಕೆ. ನಾನು ಇದರಲ್ಲಿ ಹೊಡೆದಾಕ್ಬಿಡ್ತೀನಿ ನೋಡು, ನಾವು ಹೇಳೋ ಮಾತನ್ನು ಕೇಳಬೇಕು ಹಾಗಂತೇಳಿ ಬೇರೆ ಬೇರೆ ವಿಷಯವನ್ನು ಹೇಳ್ತಾನೆ. ಆವಾಗ ಇವ ಒಪ್ಪೋದಿಲ್ಲ. ನಾರದರು ಮತ್ತು ಹೇಳ್ತಾ ಇದ್ದಾರೆ, ಹೀಗೆ ಈ ದಜ್ಜನ ಒಡನಾರ ಇದ್ದ ಎದುರಿಸಿ ಈ ಧರ್ಮ ಕಾಮಗಳೆಂಬ ತಿರಿವರ್ಗ ಪಾಠಗಳನ್ನು ಹೇಳಿಕೊಡಲು ಆರಂಭಿಸಿದನು. ಕೂಡು, ಹೊಡ್ತೀನಿ ನೋಡು, ಕೋಲ್ ತಗೊಂಡು ಆಗ್ತೀನಿ ನಾ, ಕೂಡು ಹಾಗಂತೇಳಿ ಧರ್ಮ ಅರ್ಥ ಕಾಮ ಮೋಕ್ಷವನ್ನು ಬಿಟ್ಬಿಟ್ಟ. ನಮಗೆ ಧರ್ಮ ಅರ್ಥ ಕಾಮ ಮೋಕ್ಷ 4 ಪ್ರಧಾನ, ಧರ್ಮ ಅರ್ಥ ಕಾಮ ಇದೇ ಪ್ರಧಾನ ಅಂದ್ಬಿಟ್ಟ. ಹಾಗಂತೇಳಿ ಅದು ಪಾಠವನ್ನು ಹೇಳ್ತಾನೆ. ಪ್ರಹ್ಲಾದ ಹೇಳ್ತಾನೆ, ಶ್ರವಣ ಪ್ರಹ್ಲಾದ ಹೇಳೋ ರೀತಿ, ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಭಕ್ತ್ಯಮಾತ್ಮನಿವೇದನಂ ಇದಿ ಪುಂಸಾರ್ಪಿತಾ ವಿಷ್ಣೌ ಭಕ್ತಿಚ್ಚೇನ್ನವಲಕ್ಷಣ ಕ್ರಿಯತೆ ಭಗವದ್ಯತ್ಯಾ ತನ್ಮಸ್ಮೆ ಅದಿದನುತ್ತಮಂ. ಇದೇ ಉತ್ತಮವಾದದ್ದು ಶ್ರವಣ. ಮೊಟ್ಟ ಮೊದಲಿಗೆ ಕಿವಿಯಲ್ಲಿ ಕೇಳೋದು, ಕೀರ್ತನೆ ಕೇಳಿದ್ದನ್ನು ಕೀರ್ತನ ರೂಪದಲ್ಲಿ ಅವನಿಗೆ ಒಪ್ಪಿಸೋದು, ವಿಷ್ಣುವಿನ ಸ್ಮರಣೆ ಏನು ಕೇಳಿದ್ವೋ ಅದನ್ನು ಹೃದಯದಲ್ಲಿ ಇಟ್ಕೊಂಡು ಬುದ್ಧಿಯಲ್ಲಿ ಇಟ್ಕೊಂಡು ಸ್ಮರಣೆಯನ್ನು ಮಾಡ್ತಾ ಇರೋದು. ಪಾದ ಸೇವನ, ಅವರ ಪಾದವನ್ನು ಚಿಂತನೆ ಮಾಡಿ ಆ ಪಾದಕ್ಕೆ ತೊಳೆಯೋದು ಮಾಡೋದು, ಅವನಿಗೆ ಅರ್ಚಾದಿ ಕುಂಕುಮ ಪುಷ್ಪಗಳಿಂದ ಅರ್ಚನೆ, ಇದೆಲ್ಲ ಪಾದ ಸೇವನೆ. ವಂದನೆ, ಉರಸ ಸರಸ ದೃಷ್ಟವ ಮನಸ ವಜದಾಸ ಹಸ್ತಾಭ್ಯಾಂ ಪದ್ಯಾಭ್ಯಾಂ ಜಾನುಭ್ಯಾಂ ಪ್ರಮಾಷ್ಟಂಗ ಈ ರೀತಿಯಾಗ ಅಂತಾರೆ. ಪುರುಷರು ಅಷ್ಟಂಗದಿಂದ ಅವನಿಗೆ ವಂದನೆ ನಮಸ್ಕಾರವನ್ನು ಮಾಡಬೇಕು. ದಾಸ್ಯ, ಅವನ ಸ್ವಾಮಿ ನಾನು ಸೇವಕ, ಆ ದಾಸ್ಯ ಎಲ್ಲಿ ಅವನಲ್ಲಿ ಇರಬೇಕು. ಸಖ್ಯ ಮತ್ತು ಆತ್ಮನಿವೇದನ. ಮುಂಚೆ ಹೇಳಿದರು, ಸಖ್ಯದಿಂದ ಅವನ ಪಾಂಡವರು ನೀವು ಉಳಿಸ್ಕೊಂಡಿದ್ದೀರಿ ಅಂತ ನಾರದರು ಯುಧಿಷ್ಠಿರನಿಗೆ. ಇಲ್ಲಿಯೋ ಆ ಸತ್ಯ ಅವನಲ್ಲಿ ಬೇಕು. ಮತ್ತು ಆತ್ಮನಿವೇದನ, ಏನು ಆತ್ಮನಿವೇದನ? ನಾವು ಸತ್ತೋಗಿ ನಮ್ಮ ಜೀವನ ಅವನಿಗೆ ಬಳಿ ಕೊಟ್ಬಿಡೋದ? ಎಲ್ಲವೂ ಅವನಿಂದ ನಡೀತಾ ಇದೆ. ಸರ್ವ ಪ್ರೇರಕ ಅವನು, ಸರ್ವ ಸ್ವತಂತ್ರ ಅವನು, ನನ್ನಲ್ಲಿ ಇದ್ದಾನ.
ನನ್ನಲ್ಲಿ ಅವನು ಇರೋದ್ರಿಂದ ಎಲ್ಲ ಪ್ರೇರಣೆ ನಡೆಯೋದ್ರಿಂದ ನನ್ನ ಸ್ವಾಮಿಯರಿಂದ ಇದು ಅವನಿಗೆ ಸ್ವಂತವಾದದ್ದು. ಇಡೀ ಲೋಕದಲ್ಲಿ ಒಂದು ಅನುಭಾಗದ ಇರುವ ಒಂದು ಮಣ್ಣು, ಒಂದು ಕಲ್ಲಿನ ಒಂದು ಕಣ್ಣಿಗೆ ಕಾಣುವಷ್ಟು ಒಂದು ಧೂಳಿದರೆ ಆ ಧೂಳಿಡ್ಕೊಂಡು ಸರ್ವ ತಾವರ ಜಂಗಮಗಳು, ಸರ್ವ ಜೀವರಾಶಿಗಳು, ಮನುಷ್ಯರು, ಗಂಧರ್ವರು, ದೇವತೆಗಳು, ಬ್ರಹ್ಮದೇವರು ಬಿಟ್ಟು ಬ್ರಹ್ಮದೇವರಿಗಿಂತ ಅನಂತ ಪಟ್ಟು ಮಿಗಿಲ ಇರುವ ಲಕ್ಷ್ಮೀದೇವಿಗೂ ಒಡೆಯ. ಹಾಗಂತ ಒಂದು ಚಿಂತನೆ ಇರೋದೇ ಆತ್ಮನಿವೇದನ ಅಂತ ಹೇಳ್ತಾ ಇದ್ದಾರೆ. ಆ ರೀತಿಯಲ್ಲಿ ಆತ್ಮನಿವೇದನ ಮಾಡಿಕೊಳ್ಬೇಕು. ಅದು ಮಾತ್ರ ಇಲ್ಲ, ಮುಕ್ತಿಯಲ್ಲಿಯೂ ಕೂಡ ಅವನ ನಿಯಾಮಕ. ಇಲ್ಲಿ ಅಮುಕ್ತಿಯಲ್ಲಿ ಇದ್ದಾರೆ, ಸಂಸಾರಾವಸ್ಥೆಯಲ್ಲಿದ್ದಾರೆ. ಮುಕ್ತ ಮತ್ತು ಅಮುಕ್ತರು ಈ ಎರಡಕ್ಕೂ ಕೂಡ ಅವನೇ ನಿಯಾಮಕನಾಗಿದ್ದಾನ. ಅದು ನಿರ್ವಾಯವು ನಿರಂತರವೂ ಆಗಿರಬೇಕು ಅವನ ಭಕ್ತಿ. ಇದೇ ಸಾತ್ವಿಕ ಶಾಸ್ತ್ರದ ಅಧ್ಯಯನದ ಫಲ. ಅವಂತೇಳಿ ಹೇಗೆ ಮಧ್ವಾಚಾರ್ಯರು ತಮ್ಮ ಗುರುಗಳಿಗೆ ಅಕ್ಷತ ಪ್ರೇಕ್ಷರಿಗೆ ದ್ವೈತ ಸಿದ್ಧಾಂತವನ್ನು ಹೇಳಿದ್ರು, ಅದೇ ದ್ವೈತ ಸಿದ್ಧಾಂತವನ್ನು ಈ ಚಂಡಾಮರ್ಕರಿಗೆ ಹೇಳಿಬಿಟ್ಟ ಪಾಠ. ಆವಾಗ ಹಿರಣ್ಯಕಶಿಪು ಹೇಳ್ತಾನ, ದುರ್ಮತ್ಯಾದ ಪ್ರಹ್ಲಾದ ಈ ಬ್ರಾಹ್ಮಣದ ಮನೆ ಇದೇ ನೀನು ಕಲಿಸಿರುವುದು ದ್ರೋಗ ಮತ್ತು ವಂಚನೆಗೆ. ಇವ ಹೇಳ್ತಾ ಇದ್ದ ನೋಡು, ಅದು ಹೇಗೆ ಬಂತು, ಚಿಕ್ಕ ಹುಡುಗನಿಗೆ ಹೇಗೆ ಬರೋಕ್ಕೆ ಸಾಧ್ಯ, ನೀನೇ ಕಳಿಸಿರ್ಬೇಕು ಅಂತೇಳಿ ಅವನ ಕೊಳ್ಳಕ್ಕೆ ಇದು ಮಾಡ್ತಾನ. ನಿನ್ನ ಮಗನಿಗೆ ನಾನು ಕಳಿಸಿದ್ದ ಬುದ್ಧಿ ಇದಲ್ಲ, ಸ್ವಾಭಾವಿಕವಾಗಿಯೇ ಇದು ಬಂದಿದೆ. ಇದು ಯಾರಿಗೂ ಬರೋದಿಲ್ಲ. ನಮಗೆ ನಾವು ಯಾವ ಮಠಕ್ಕೆ ಹುಡ್ತೀವೋ, ಇಲ್ಲಿ ಎಲ್ಲಿ ಹುಡ್ತೀವೋ, ಏನು ಯಾವ ಊರಿಗೆ ಹುಡ್ತೀವೋ, ಅಲ್ಲಿ ಏನು ನಡೆಯುತ್ತೋ ಅದೇ ನಾವು ಓದ್ತೀವಿ. ಅದ್ವೈತ ಓದ್ತೀವಿ, ಬೇರೆ ಜನ್ಮತ್ರ ಅಲ್ಲಿ ಓದ್ತೀವಿ. ಸ್ವಾಭಾವಿಕವಾಗಿ ನಮಗೆ ಏನೋ ಈ ಭಾವನೆ ಪೂರ್ವ ಜನ್ಮದಲ್ಲಿ ಸ್ವಲ್ಪ ಮಾಡಿರುವುದರಿಂದ ದ್ವೈತ ಸಿದ್ಧಾಂತ ಮಧ್ವಾಚಾರ್ಯರಾಗಿ ವಾಯುದೇವರ ಶಿಷ್ಯರಾಗಿರ್ತಿರೋ ನಮ್ಮ ಭಾಗ್ಯ. ಇದನ್ನು ನಾವು ಚಿಂತನೆ ಮಾಡಬೇಕು, ಸಂಶಯವೇ ಬೇಡ. ಇದು ಒಂದೇ ಮೋಕ್ಷ ಕೊಡೋ ಸಿದ್ಧಾಂತ. ಯಾಕಂದರೆ ಇದೆಲ್ಲ ನಾವು ನೋಡಿದ್ರೆ ಅದ್ವೈತದಿಂದ ಮೋಕ್ಷ ಇಲ್ಲ ಅಂತ ಪ್ರಶ್ನೆ ಆಗುತ್ತೆ, ಹರಿಯೋ ಜೀವನ ಒಂದಿಲ್ಲ. ಆವಾಗ ಹಿರಣ್ಯಕಶಿಪು ಇವನು ಹೇಳ್ತಾ ನೋಡಿ, ಸ್ವಭಾವವಾಗಿ ಇದಕ್ಕೆ ನಾನು ನೋಡಿದ್ದೀವಿ, ಸ್ವಭಾವ ಆಗಿಬಿಡ್ತೀವಿ. ಅದೇ ರೀತಿಯಲ್ಲಿ ಕೂಡ ವಾಯುದೇವರಿಗೆ ಸ್ವಭಾವತಃ ಭಕ್ತಿ ಇರೋದ್ರಿಂದ ತಮ್ಮ ಗುರುವನ್ನು, ತಮ್ಮ ಶಿಷ್ಯರನ್ನ ಬದಲಾವಣೆ ಮಾಡಿಕೊಂಡು ಅವರು ದ್ವೈತ ಸಿದ್ಧಾಂತವನ್ನು ಪ್ರಚಾರ ಮಾಡೋಕ್ಕೆ ಅವ್ರಿಗೆ ಅನುಗ್ರಹ ಮಾಡ್ತಾರೆ. ನಾವು ದ್ವೈತ ಸಿದ್ಧಾಂತವನ್ನು ಅವ್ರಿಗೆ ಅನುಗ್ರಹ ಮಾಡ್ತೀವಿ. ಅವರು ಮತ್ತು ಅಯ್ಯೋ ಬೇಡ ಅಂತೇಳಿ ಅದ್ವೈತ ಪ್ರಚಾರವನ್ನು ಮಾಡಿದರೆ, ಬೇರೆ ಮತ ಪ್ರಚಾರವನ್ನು ಮಾಡಿದರೆ ಅವರು ಯೋಚನೆ ಮಾಡಿಲ್ಲ. ಯಾಕಂದರೆ ವಾಯುದೇವರು ಇವರು ಅವತಾರ ಭೂತರು ಅಂತ ಗೊತ್ತು, ಅದಕ್ಕೆ ಅವರಿಗೆ ಬಂದಿದೆ. ನಾವು ಎಲ್ಲೆಲ್ಲೋ ಹೋಗ್ತೀವಿ, ಏನೋ ಬರ್ತೀವಿ, ಏನೋ ಪ್ರವಚನ ಸ್ವಲ್ಪ ಕೇಳ್ಬೋದು, ಬೇರೆ ಪಾಠ ಕೇಳ್ಬೋದು, ಬೇರೆ ಪುಸ್ತಕ ಓದ್ಬೋದು. ನಮಗೆ ಅದು ಮನಸ್ಸು ಮುಟ್ಟಿದ್ರೆ ಆ ಮತಕ್ಕೆ ಹೊಟ್ಟೋಗ್ತೀವಿ. ಸ್ವಭಾವತಃ ಸ್ವರೂಪಯೋಗ್ಯತೆ ಇಲ್ಲಾಗಿದ್ದರೆ ಬೇರೆ ಮತಕ್ಕೆ ಹೋಗೋಕ್ಕೆ ಸಾಧ್ಯ ಇದೆ. ಆದರೆ ನಮಗೆ ಸ್ವರೂಪಯೋಗ್ಯತೆ ಇರೋದ್ರಿಂದ ಆಕರ್ಷಣವಾಗಿರೋ ಬೇರೆ ಮತಕ್ಕೆ ನಾವು ಹೋಗಿಲ್ಲಾಗಿ ಇವತ್ತು ರಾಯರು ಕೊಟ್ಟಿರುವ ಗ್ರಂಥವನ್ನು ಓದ್ತಾ, ಈ ಭಾಗವತನ ಕೇಳ್ತಾ, ಇದು ಹರಿಯೇ ಸರ್ವೋತ್ತಮ ಅಂತ ಕೇಳ್ತಾ ಇದ್ದೀವಿ. ಇದು ಸ್ವಭಾವತಃ ನಮ್ಮಲ್ಲಿ ಇರಬೇಕಾದ ವಿಷಯವಾಗಿರಬೇಕು. ಅದನ್ನೇ ನಾವು ಭಗವಂತನಲ್ಲಿ ಬೇಡಬೇಕು. ಎಲೆ ಮಗನೇ, ಕಲಿಸಿದ ಈ ದುರ್ಬುದ್ಧಿ ನಿನಗೆ ಹೇಗೆ ಬಂತು ಅಂತ ಕೇಳ್ತಾನ. ಈ ಪ್ರಹ್ಲಾದ ಹೇಳ್ತಾ ಇದ್ದಾನೆ, ಅಪಂತರ ಗ್ರಹವು ಸುಖಕರ ವಿಷಯ ಭೋಗಗಳನ್ನ ಅನುಭವಿಸುವುದೇ ಬಾಲಿನ ಪ್ರಯೋಜನವೆಂದು ನಿಶ್ಚಯಿಸಿ ವೇದಗಳನ್ನು ಜಗ್ಗಿ ಪರದಿಂದವು ವೇದ ತಾತ್ಪರ್ಯವಾದ ಶ್ರೀ ಹರಿಯನ್ನು ಭಜಿಸದೆ ನೀ ವೇದವನ್ನು ನಿರಾಕರಣೆ ಮಾಡ್ತಾ ಇದ್ದಿ. ಜೈನರು, ಬುದ್ಧರು ಇವರೆಲ್ಲ ವೇದವನ್ನು ಒಪ್ಪೋದೇ ಇಲ್ಲ. ಅದು ಹೇಳ್ತಾ ಇದ್ದಾರೆ, ವೇದವನ್ನು ನಿರಾಕರಣೆ ಮಾಡ್ತಾ ಇದ್ದಿ, ಇವರೆಲ್ಲ ಅಜ್ಞಾನಿಗಳೇ ಸರಿ. ಅಂಥವನು ಗುರುವೆಂದು ಉಪದೇಶಿಸಿದರು ಶಿಷ್ಯರ ಪಾಠವನ್ನು ಕೇಳಲೇಬಾರದು, ಧಿಕ್ಕರಿಸಬೇಕು ಅಂತ ಹೇಳ್ತಾನ. ವೇದ ಓದಲು ಬಲು ವಿವಾದ ಮಾಡಲು ಹಾದಿ ಮೊರೆಯುವುದು ಬದುರ ವಾದನೆಂಬುದೇ ಅಂತ ದಾಸರ ಹೇಳಿದಲ್ಲಿ ಇದು ವೇದವನ್ನು ಹೇಳಿರುವನ್ನು ನಿರಾಕರಣೆ ಮಾಡ್ತಾ ಇದ್ದಾರೆ. ಆವಾಗ ಹಿರಣ್ಯಕಶಿಪು ಹೇಳ್ತಾರೆ, ರಾಕ್ಷರೇ ಇವನ್ನು ಕೊಂದು ಬಿಡಿ. ಕೋಪ ಬಂತು ಅವನಿಗೆ. ಎಷ್ಟು ಸಲ ನೋಡಿದ್ರು ಇವ ತಿದ್ದ ಪಾಡಿಲ್ಲ, ಇವನು ತಿದ್ಕೊಳ್ಳೋದೇ ಇಲ್ಲ ಹುಡುಗ. ಇಂಥ ಪುಟ್ಟು ಬಾಲಕನಾಗಿರುವಾಗಲೇ ಇವನಿಗೆ ಒಂದು ದಿಮಾಕು. ನನ್ನ ವೈರ್ಯ ಇರುವಂಥ ಹರಿಯಲ್ಲಿ ಇವ ಭಕ್ತಿಯನ್ನು ಮಾಡೋಕ್ಕೆ ಶುರು ಮಾಡಿಕೊಂಡ್ರೆ ಇವನಿಂದ ನಾಳೆಗೆ ಕಂಟಕ ಬರುತ್ತೆ, ಇವನಿಂದೇ ಕಂಟಕ ಬರೋದು ಗ್ಯಾರಂಟಿ ಆಗಿಬಿಡುತ್ತೆ.
ಸೊ ಇವ ಇದ್ದರ್ಕ ನನಗೆ ಕಂಟಕ, ಏನೋ ಒಂದು ಆಗತ್ತೆ ಹಾಗಂತೇಳಿ ನೋಡಿ ಅವ ಏನೇನು ಕೇಳ್ದ. ಇದು ಒಂದು ನಾವು ಚಿಂತನೆ ಮಾಡ್ಬೋದು. ಇವತ್ತು ನರನಿಂದ ಅಂತ ಹೇಳಿದ, ದೈತ್ಯಂದ ಇವ ಸ್ವಭಾವದಾಗ ದೇವರ ಸ್ವಭಾವ, ದೇವರಿಂದ ಅಂದರೆ ಇವನು ದೇವ ನರ ದೈತ್ಯ ಎಲ್ಲವೂ ಇರೋಂದ. ಮತ್ತು ವಾಯುದೇವರು ಬ್ರಹ್ಮದೇವರು ಒಂದೇ, ಅದು ಬ್ರಹ್ಮದೇವರು ವರ ಕೊಟ್ಟರು ಒಂದೇ, ವಾಯುದೇವರು ವರ ಕೊಟ್ಟರು ಒಂದೇ, ನಮ್ಮ ಶಾಸ್ತ್ರ ರೀತಿಯಲ್ಲಿ ನೋಡಿದರೆ. ಅಂದರೆ ಇವನಿಂದ ಕಂಟಕ ಯಾಕೆ ಬರ್ತಂದರೆ ಈ ಹರಿಭಕ್ತಿ ಮಾಡೋದ್ರಿಂದ ಇವನಿಗೆ ನಾವು ಇಟ್ಕೊಂಡ್ರೆ ನಾಳೆ ಏನೋ ಆಗುತ್ತೆ. ಏನು ಮಗನಿಂದ ಅಂತ ಕೇಳಿಲ್ಲ ಅಲ್ಲ, ಎಲ್ಲ ಆಗಿದ್ದಾನ, ನನ್ನ ಸ್ವಂತ ಮಗನಿಂದ ಅಂತ ಕೇಳಿಲ್ಲ. ಆ ಯೋಚನೆ ಬಂತೋ ಇವನಿಂದ ಕಂಟಕ ಅಂತ ಚಿಂತನೆ ಮಾಡಿಬಿಟ್ಟ. ಇಲ್ಲಿ ಭಾಗವತಲ್ಲಿ ಬಂದಿಲ್ಲ, ನನಗೆ ಒಳಿಯುವ ವಿಷಯನ ಹೇಳ್ತಾ ಇದ್ದೀನಿ. ಆ ರೀತಿಯಲ್ಲಿ ಇವನಿಗೆ ಕಂಟಕ ಬರ್ಬೋದು ಅಂತ ಯೋಚನೆ ಮಾಡ್ದನೋ ಏನೋ ಮಗ ಅಂತ. ಅವನ ಕೊಂದು ಬಿಡಿ ಅಂತೇಳಿ ಆ ಸೇವಕರಿಗೆ ಹೇಳಿ ಕಳಿಸ್ತಾನೆ. ಅವರು ಅವನಿಗೆ ಬೆಟ್ಟದಿಂದ ಎತ್ತಿ ಹಾಕ್ತಾರೆ, ವಿಷವನ್ನು ಕುಡಿಸ್ತಾರೆ, ಹಾವನ್ನು ಕಚ್ಚಿಸ್ತಾರೆ. ಊಟ ಮಾಡುವಾಗ ಇವ 2 ಸಲ ತಪ್ಪಿಸ್ಕೊಂಡಾದ್ಮೇಲೆ ಅವ್ರ ತಾಯಿ ಕೈಯಿಂದವೇ, ಕಯಾತಿ ಕೈಯಿಂದವೇ ವಿಷವನ್ನು, ಹಾಳಾಗಲ ವಿಷವನ್ನು ಕುಡಿಸ್ತಾರೆ. ವಾಯುವಚ್ಚ ಸಮಾವಿಷ್ಟೋ ಪ್ರಹ್ಲಾದೋ ನಿತ್ಯ ಭಕ್ತಿಮಾನ್. ವಾಯುದೇವರು ಹಾಲಾಗಾಲ ವಿಷವನ್ನು ಕುಡಿದ್ರು. ತುಂಬ ಹೆಚ್ಚು ಭಾಗ 99%, 1% ರುದ್ರದೇವರು ಕೊಟ್ಟರು ಕೀರ್ತಿ ಬರಲಿ ಅಂತ, ವೇದಮಂತ್ರವೇ ಪ್ರಮಾಣ. ಆ ರೀತಿಯಲ್ಲಿ ಅಂಥ ಒಂದು ವಿಷ, ಕಠಿಣವಾದ ಹಾಲಾಗಾಲ ವಿಷವನ್ನು ಕುಡಿದಿದ್ದಾರೆಂದರೆ ವಾಯುದೇವರ ಆವೇಶ ಇರೋದನ್ನು ತಪ್ಪಿಸ್ಕೊಂಡ್ರು. ಅವರು ಕುಡಿದಿದ್ದು ವಾಯುದೇವರೇ ಅಲ್ಲಿ. ಆ ರೀತಿಯಲ್ಲಿ ಮತ್ತು ವಿಷ ಮತ್ತು ಅಗ್ನಿಯಲ್ಲಿ ಹಾಕ್ತಾರೆ. ಅಗ್ನಿನ ಜಂತ ಉಡಿ ಮಾಡಿ ಅಲ್ಲಿ ಹಾಕ್ತಾರೆ. ಅಗ್ನಿ ಏನು ಮಾಡಿಲ್ಲ. ಮತ್ತು ಮನೆಗೆ ಬರ್ತಾನ, ಇವಾಗ ದುಃಖಿಸ್ತಾ ಇರ್ತಾನೆ, ಸತ್ತೋದನೋ ಏನೋ ನನ್ನ ಮಗ ಏನೋ ಆವೇಶದಿಂದ ಕೋಪದಿಂದ ಹೇಳಿದೆ, ಆದರೆ ಪುತ್ರ ಮಗ ಹೋಗೋದಿಲ್ಲ. ಅಯ್ಯಯ್ಯೋ ಏನಾಯಿತು, ಸತ್ತೋದ ನನ್ನ ಮಗ ಸತ್ತೋದ ಅಂತ ಇರ್ತಾನೆ. ಇದು ಬಂದು ಖುಷಿ ಆಯಿತು. ಮತ್ತು ಪಾಠ ಇವನು ಮತ್ತು ಹರಿಭಕ್ತಿ ಶ್ರವಣ ಮರಣಂ ಅಂತ ಶುರು ಮಾಡಿಕೊಂಡ. ತಿದ್ದಿದ್ಯಾ, ನೀನು ಕಷ್ಟ ಆಯ್ತಿಲ್ಲ, ಏನೋ ಬಂದಿದ್ದಿಲ್ಲ. ಆದರೆ ಯಾವುದಿಂದವೂ ಸಾಯಬಾರದು ಅಂತ ವರ ತಗೊಂಡಿದ್ದು ಹಿರಣ್ಯಕಶಿಪು. ಯಾವುದಿದ್ದು ಸಾಯಿಲ್ಲ ಹೇಗೆ ತೋರಿಸ್ಕೊಟ್ಟಿರೋದು ಪ್ರಹ್ಲಾದ. ಅವ ಸತ್ತೇ ಹೋದ. ಇವರು ಇವತ್ತೂ ಇರ್ತಾರೆ, ಪ್ರಹ್ಲಾದರು ಇವತ್ತೂ ಇರ್ತಾರೆ ರಾಯರ. ನೋಡಿ ಏನಾಯಿತು ಅರ್ಥ. ಭಗವಂತ ಸರ್ವತಂತ್ರ ಸ್ವತಂತ್ರ ಸರ್ವ ಪ್ರೇರಕ. ಅವ ಅಗ್ನಿಯಲ್ಲಿ, ಹಾವಲ್ಲಿ ಮತ್ತು ಬಟ್ಟದಿಂದ, ಸಮುದ್ರದಿಂದ ಮಾತಾಡಬಾರ್ದು ಮಾತಾಡಬಾರ್ದು. ಬೆಟ್ಟದಿಂದ ಸಮುದ್ರದಲ್ಲಿ ಕಟ್ಟಿ ಹಾಕುವಾಗಲೂ ಇಷ್ಟೆಲ್ಲ ಕಟ್ಟದಿಂದ ಪಾರಾಗಿ ಅವ ಬಂದಿದ್ದಾನ ಅಂತ ಹೇಳಿದರೆ ಅದಕ್ಕೇನು ಕಾರಣ? ಅವರು ಮಾಡಿದ ನವವಿಧ ಭಕ್ತಿ. ಅಂದರೆ ಎಲ್ಲದರಲ್ಲೂ ಪ್ರೇರಕ, ಎಲ್ಲವೇ ಅವನ ಸ್ವತಂತ್ರವಾಗಿ ನಡೆಸ್ತಾನ. ಅವನ ಅನುಜ್ಞೆ ಇಲ್ಲದೆ ಏನು ಯಾರು ಜಡವಸ್ತು ಅಲ್ಲಿ ಚೇತನ ಯಾರು ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಅದನ್ನು ಚಿಂತನೆ ಮಾಡಿದ ಪಾರಾಗ. ಹರಿ ಎಲ್ಲ ಕಡೆಯೂ ವ್ಯಾಪ್ತಿಸ್ಬಿಟ್ಟು ತನ್ನ ಭಕ್ತನ ಕಾಪಾಡ್ತಾನ ಅನ್ನೋದು ಅದಕ್ಕೆ. ನಮಗೂ ಆಕ್ಸಿಡೆಂಟ್ ಆಗುತ್ತೆ ಅಥವಾ ಬೆಂಕಿ ಮೇಲೆ ಬಿದ್ದೋಗುತ್ತೆ, ಆದರೆ ಗೊತ್ತಿಲ್ಲ ಫುಡ್ ಪಾಯ್ಸನ್ ಆಗುತ್ತೆ, ಕೆಲವು ಬಾರಿ ನಮಗೆ ಆಶ್ಚರ್ಯವೂ ಆಗುತ್ತೆ. ಅದೆಲ್ಲ ಭಗವಂತ ಕಾಪಾಡಿದ್ದಾನ ಅಂತ ನಾವು ತಿಳಿಬೇಕು. ಆ ಟೈಮ್ ಬಂದಿಲ್ಲ, ಹೋಗೋ ಟೈಮ್ ನಾವು ಬಂದಿಲ್ಲ, ಶ್ರೀ ಹರಿ ಕಾಪಾಡ್ತಿದ್ದಾನ. ಇದನ್ನು ನಾವು ಕಥೆಯಿಂದ ಚಿಂತನೆ ಮಾಡಿದರೆ ನಾವು ಕೂಡ ಆ ಸಿದ್ಧಿಯನ್ನು ಹೊಂದಬಹುದು, ಭಕ್ತಿ ಮಾಡಿದರೆ. ಈಶಾವಾಸ್ಯ ಉಪನಿಷತ್ತಲ್ಲಿ ಹೇಳ್ತಾರೆ, ಎಷ್ಟು ಸರ್ವಾಣಿ ಭೂತಾನಿ ಆತ್ಮೈವಾನು ಪಶ್ಯತಿ ಸರ್ವಭೂತೇಷು ತಾತ್ಮಾನಂ ಅಥೋನ ವಿಜಿಗುಪ್ಸತೆ. ಅವನಿಗೆ ಭಯ ಇಲ್ಲ ಅಂತ. ಎಷ್ಟು ಸರ್ವಾಣಿ ಭೂತಾನಿ, ಎಷ್ಟು ಯಾವನು ಎಲ್ಲ ವಸ್ತುಗಳಲ್ಲಿ ಇದ್ದಾನೋ, ಭೂತಗಳಿದ್ದಾನೋ, ಆತ್ಮನಾಗಿದ್ದಾನ, ಸ್ವಾಮಿಯಾಗಿದ್ದಾನ, ಒಬ್ಬನೇ ಇದ್ದಾನ. ಅದು ಅಂಥ ರೀತಿಯಲ್ಲಿ ನೋಡೋರಿಗೆ ಭಯ ಇಲ್ಲ. ಯಸ್ಮಿನ್ ಸರ್ವಾಣಿ ಭೂತಾನಿ ಆತ್ಮೈವಾಭೂತ್ ವಿಜಾನತಃ. ಅಂದರೆ ಅವನು ಯಾಕೆ ಚೆನ್ನಾಗಿ ತಿಳಿದಿದ್ದಾನ. ಎಲ್ಲ ವಸ್ತುದಲ್ಲಿ ಇರುವನು ಒಬ್ಬನೇ, ಆ ಒಬ್ಬನೇ ಎಲ್ಲ ವಸ್ತುದಲ್ಲಿ ಇದ್ದಾನೆ, ಅವನೇ ಪ್ರೇರಕನಾಗಿದ್ದಾನೆ.
ಆ ಒಬ್ಬ ವಸ್ತುವಲ್ಲಿ ಎಲ್ಲವೂ ಇದೆ, ಎಲ್ಲ ವಸ್ತುವು ಅವನ ಒಬ್ಬನಲ್ಲಿ ಇದೆ, ಎಲ್ಲ ವಸ್ತುವಲ್ಲಿ ಇರುವನು ಒಬ್ಬನೇ. ಹಾಗಂತ ಯಾರು ಕಲಿತಾನೋ, ಇನ್ನೊಂದು ಶ್ಲೋಕ ಇದೆ, ಯಾರು ರೀತಿಯಲ್ಲಿ ಕಲಿತಾನೋ ಅವನಿಗೆ ಕಹ ಮೋಹ ಕಹ ಶೋಕಃ, ಅವನಿಗೆ ಶೋಕ ಎಂಬ ದುಃಖ ಯಾವುದು ಬಂತು, ಮೋಹ ಯಾವುದು ಬಂತು, ಹಾಗೆ ಅಂತ ಉಪನಿಷತ್ ವಾಕ್ಯ. ಅದನ್ನೇ ನಿರೂಪಣೆಯನ್ನು ಮಾಡ್ತಾ ಇದ್ದಾರೆ ಪ್ರಹ್ಲಾದರಾಜರು. ಯಾಕೆ? ಎಲ್ಲ ವಸ್ತು ಅವ ಇದ್ದಾನ ಚಿತ್ರ ಮಾಡಿರೋ ಪಾರಾದರು. ಇದು ಸಿದ್ಧಿ ನಮಗೆ ಬರಬೇಕಂದ್ರೆ ಇದನ್ನು ನಾವು ಚೆನ್ನಾಗಿ ಎಲ್ಲರಲ್ಲಿ ಪರಮಾತ್ಮ ನೋಡೋಕ್ಕೆ ನಾವು ಶುರು ಮಾಡಬೇಕು. ಈ ರೀತಿಯಲ್ಲಿ ಹಿರಣ್ಯಕಶಿಪು ಆ ಪ್ರಹ್ಲಾದನ ಅನಂತ ರೀತಿಯಲ್ಲಿ ಕೊಂದರೂ ಕೂಡ ಆ ಸತ್ತಿಲ್ಲಾಯಿ ಮತ್ತು ಮನೆಗೆ ಬರ್ತಾ ಇದ್ದಾನ. ಮತ್ತು ಅವ ಪಾಠಶಾಲೆಗೆ ಹೋಗಿದ್ದಾನ. ಪಾಠಶಾಲೆಯಲ್ಲಿ ಆ ಗುರುಗಳಾದಂಥ ಚಂಡಾಮರ್ಗರು ಸ್ನಾನ ಮಾಡೋಕ್ಕೆ ಜಪ ಮಾಡೋಕ್ಕೆ ಹೊರಟಿದ್ದಾರೆ ನದಿಗೆ. ಈ ಹುಡುಗರು ಮಾತ್ರವೇ ಇರ್ತಾರೆ. ನಾವು ನೋಡಿದ್ದೀವಿ ಸ್ಕೂಲ್ನಲ್ಲಿ, ಗುರುಕುಲದಲ್ಲಾಗಲಿ ಎಲ್ಲಿ ಆದರೂ ಆ ಗುರುಗಳು ಅಥವಾ ಟೀಚರು ಮ್ಯಾಸ್ಟ್ರು ಆ ಪಾಠಶಾಲೆ ರೂಮಿಂದ ಹೊರಡೆ ಹೋದರೆ ಅಯ್ಯೋ ಅಂತ ಕೂಗು, ಒಬ್ರೊಬ್ರು ಜಗಳ, ಒಬ್ರೊಬ್ರು ಬಂದು ಮೇಲೆ ಹಾಕೋದು ನೋಡ್ತಾರೆ, ಸೈಲೆಂಟಾಗಿ ಇರೋದು. ಈ ರೀತಿಯಲ್ಲಿ ಇರುವಾಗ ಇವ ಎಲ್ಲರನ್ನೂ ಸುಮ್ಮನೆ ಇರೋಕ್ಕೆ ಹೇಳ್ತಾನ. ಆವಾಗ ಈ ಹುಡುಗರೆಲ್ಲ ಆಶ್ಚರ್ಯ, ನೀನು ನಿಮ್ಮಪ್ಪ ಏನೇನೋ ಮಾಡಿರಲ್ಲ, ಯಾರು ತಪ್ಪಿಸ್ಕೊಂಡು ಬಂದ್ಬಿಟ್ಟು ನೀನು, ಅದು ಹೇಗೆ ಪಾರಾಗಲಿ, ಎಲ್ಲ ಕಟ್ಟದಿಂದ ಕೂಡ ನೀ ಪಾರಾಗಿ ಬಂದಿದ್ದೀಯೇ, ಅದು ಯಾವ ವಿಧಾನ ಅದು ಹಾಗಂತ ಆಶ್ಚರ್ಯ ಕೇಳ್ತಾ ಇದ್ದಾರೆ. ಅವನು ಹೇಳ್ತಾನ, ಬಾಲಕರೇ ಪರಮ ಮಂಗಳ ವಿಷಯವನ್ನು ಹೇಳುವನು ಕೇಳ್ರಿ. ಶ್ರೀಹರಿಯ ಚರಣ ಸೇವೆಯ ಸಂಸಾರದಲ್ಲಿ ವೈರಾಗ್ಯವನ್ನು ಹುಟ್ಟಿಸುವುದು ಮತ್ತು ಪುರುಷಾರ್ಥಕ್ಕೂ ಕಾರಣವಾಗಿದೆ. ನಾವೇನು ಮಾಡ್ತೀವಿ, ಈ ಕಾಮದ ಪಾಠ ಮಾಡ್ತಾ ಇದ್ದಾರಲ್ವ ಅವರು ಎಲ್ಲ ಪುರುಷಾರ್ಥ ಇರಬೇಕು ಅಂತ. ಈ ಪುರುಷಾರ್ಥ ಹಾಗೆ ಸಿಕ್ಕೋದಿಲ್ಲ. ಆ ಪುರುಷಾರ್ಥ ಬೇಕು ಅಂತ ಹೇಳಿದರೆ ಹರಿ ಕೊಡಬೇಕು, ಹರಿ ಕೊಟ್ಟರೆ ಆ ಪುರುಷಾರ್ಥ ಬರುತ್ತೆ ಹಾಗಂತ ಹೇಳ್ತಾನ. ಅದಕ್ಕೆ ವೈರಾಗ್ಯ ಬೇಕು. ನಮ್ಮ ವಯಸ್ಸಿನ ಬಾಲಕರು ಎಷ್ಟೋ ಜನ ಮೃತರಾಗಿರುವಾಗ ಅಲ್ಲವೇ ಆಟಗಳಲ್ಲಿ ವ್ಯರ್ಥವಾಗಿ ಕಾಲವನ್ನು ಕಳೆಯಬೇಡಿ. ಒಂದಿನ ಸಾವು ಬರ್ತಾ ಇದೆ, ಸುಮ್ಮನೆ ನೋಡಿ ಎಲ್ಲ ಆಟ ಆಡ್ತಾ ಇದ್ದೀರಿ, ಈ ಆಟದಿಂದ ಕಾಲವನ್ನು ಕಳೆಯಬೇಡಿ. ಪೂರ್ವದಲ್ಲಿ ಬಾಲಕರು ಮರ್ಕನಂಟಂತೆ ಚಂಡಾಲದ ಮನಸ್ಸಿಗೆ ವಶರಾಗಿ ಕಾಣ್ತೇ ಇಲ್ಲ. ಬಾಲ್ಯದಿಂದಲೂ ಮೋಕ್ಷ ಸಾಧನವನ್ನು ಮಾಡುತ್ತಾ ಹರಿಯ ಲೋಕವನ್ನು ಸೇರಿದೆ ಧ್ರುವಾದಿ ಮಾರ್ಗವನ್ನು ನೀವು ಕೇಳಬೇಕು. ನೀವು ಈ ಧ್ರುವ ಮಗರಾಜ ಯಾನು ಬಾಲಕನ ಇರುವಾಗಲೇ ಹರಿಯನ್ನು ನೋಡಿದರು, ಅದನ್ನು ನೀವು ಗಮನದಲ್ಲಿ ಇಟ್ಕೊಳ್ಬೇಕು. ಮತ್ತು ಈ ಗುರುಗಳಾದ ಚಂಡಾಮರ್ಕರು ಅನರ್ಥಕರವಾದ ಸಾಂಸಾರಿಕ ಸುಖವನ್ನೇ ಪರಮ ಪ್ರಯೋಜನ ಹಾಗಂತೇಳಿ ಪಾಠ ಮಾಡ್ತಾ ಇದ್ದಾರೆ. ಅದು ಪರಮ ಪ್ರಯೋಜನ ಯಾವತ್ತೂ ಆಗೋದಿಲ್ಲ. ಇಂಥ ಅವಿವೇಕಲು ಗುರುಗಳಾದ ಮಾತ್ರಕ್ಕೆ ಅವರ ಮಾತನ್ನು ಕೇಳಬೇಕು ಅಂತೇನಿಲ್ಲ, ನೀವು ಕೇಳಬೇಡಿ ಅಂತ ಹೇಳ್ಕೊಡ್ತಾ ಇದ್ದಾನೆ. ಯಾಕಂದರೆ ಒಂದು ಕುರುಡ ಹೋಗ್ತಾ ಇದ್ದಾನ, ಅವನಿಗೆ ಕಣ್ಣಿಲ್ಲ. ಸರಿ, ನಾನು ನಿಮ್ಮ ಕರ್ಣ ಹೋಗ್ತೀನಿ ಅಂತ ಇನ್ನೊಂದು ಕುರುಡ, ಕಣ್ಣಿಲ್ಲದವನು, ಇನ್ನೊಂದು ಕುರುಡ ಅವನ ಬೆನ್ನಟ್ಟಿ ಈ ಕುರುಡನ ಒಬ್ಬನ ಇಟ್ಕೊಂಡು ಇನ್ನೊಂದು ಕುರುಡರೆಲ್ಲ ಹೋಗ್ತಾ ಇದ್ದಾರಂತೆ. ಅವರು ದಾರಿ ತಲುಪಕ್ಕೆ ಸಾಧ್ಯವಾ ಅಂತ ಕೇಳ್ತಾನೆ. ಆಗೋದಿಲ್ಲ. ಈ ರೀತಿಯಲ್ಲಿ ನಾವು ಕ್ರೂಢರಾಗಿ ಹಳ್ಳ ಇದ್ದರೆ ಬೀಳ್ತೀವಿ ಅಂತೆಲ್ಲ ಹೇಳ್ತಾನೆ. ರಾಗದ್ವೇಷ ವರ್ಜಿತನಾಗಿ ಶತ್ರುಗಳು ಇಲ್ಲ, ಮಿತ್ರರು ಇಲ್ಲ, ಎಲ್ಲವೂ ಶ್ರೀ ಹರಿಯ ಲೀಲೆ. ಇವ ಮಿತ್ರ, ಇವ ಶತ್ರು ಇದೆಲ್ಲ ಮಾಡ್ತಾನಲ್ಲ, ಅದೆಲ್ಲ ಹರಿಯ ಲೀಲೆ ಅಷ್ಟೇ. ಈ ನೀತಿಶಾಸ್ತ್ರದಿಂದ ಸಂಪತ್ಪ್ರಿಯ ಒಂದು ತಿಳಿಯುವುದು ತಪ್ಪು. ಶ್ರೀ ಹರಿಯೇ ಸಂಪತ್ತಿಗೂ ವಿಪತ್ತಿಗೂ ಕಾರಣನು. ಸಂಪತ್ತು ಕೊಡುವವನೇ ಅವನೇ, ವಿಪತ್ತನ್ನು ಕೊಡುವವನೇ ಅವನೇ. ಉಳಿದೆಲ್ಲರೂ ಕೂಡ ಅಶ್ವತಂತ್ರರಾಗಿರೋದ್ರಿಂದ ಸಂಪತ್ತು ಮಿತ್ತಿಗೆ ಹೇಗೆ ಕಾರಣವಾದರು? ಅಶ್ವತಂತ್ರರಾಗಿರುವಾಗ ಎಲ್ಲರೂ ಈ ಸಂಪತ್ತು ಮತ್ತು ವಿಪತ್ತು ಬೇರೆ ಯಾರು ಕಾರಣವಾಗ್ತಾರೆ ಅಂತೇಳಿ. ಯಾಕಂದರೆ ಇವ ಎಷ್ಟು ವಿಪತ್ತಿನಿಂದ ಅವರ ಅಪ್ಪ ಕೊಟ್ಟ ವಿಪತ್ತುಗಳು ಅಷ್ಟಿಂದ ಕೂಡ ಪಾರಾಗಿ ಬಂದಿದ್ದಾನೆ. ಅದಕ್ಕೆ ಹರಿಯೇ ಪ್ರೇರಕ. ಶ್ರೀ ಹರಿಯ ಪ್ರೀತಿಯನ್ನು ಮಾತ್ರ ಬಯಸಿ
ಧರ್ಮ ಕಾಮಗಳನ್ನ ಫಲವನ್ನು ತ್ಯಜಿಸಿ ಇಂದ್ರಿಯಗಳನ್ನ ಜಯಿಸಿ ಪುತ್ರಮಿತ್ರಾದಿ ಸಜ್ಜನ ವಶವಾದ ನಿವೃತ್ತಿ ಮಾರ್ಗವನ್ನು ತೇಜ ಮಾಡಿ ಏನೋ ಒಂದು ಕಾಮದ ಅಪೇಕ್ಷೆನೆಲ್ಲ ಬಿಟ್ಟು ಈ ಸಜ್ಜನರ ವಶವಾಗಿ ನಿವೃತ್ತಿ ಮಾರ್ಗವನ್ನು ಅನುಸರಿಸಬೇಕು, ಅವ್ರನ್ನೆಲ್ಲ ಬಿಡಬೇಕು. ಪುತ್ರ ಮಿತ್ರ ಗಳತ್ರ ಬಾಂಧವರ ಏನಿದ್ದರೂ ಕೂಡ ಅದರಲ್ಲಿ ಮೋಹವನ್ನು ಕೊಳ್ಳಬಾರದು. ಜಡಭರತ ಇದೇ ಹೇಳಿದ್ದು. ಜಡಭರತ ಇದನ್ನೇ ಉಪದೇಶವನ್ನು ಮಾಡಿದ್ದಾನ. ಅದೇ ಪ್ರಹ್ಲಾದನ ಹೇಳ್ತಾ ಇರೋದು. ಆದ್ದರಿಂದ ಈ ನಿವೃತ್ತ ಕರ್ಮವನ್ನು ಆಚರಿಸಬೇಕು. ನಿವೃತ್ತ ಕರ್ಮವೇ ಶ್ರೇಷ್ಠ. ಮುದುಕರಾದ ಮೇಲೆ ಈ ಧರ್ಮವನ್ನು ಆಚರಿಸೋಣವೆಂದು ಹೇಳಿದೆ. ಬಾಲ್ಯದಿಂದಲೇ ಈ ಭಾಗವತ ಧರ್ಮವನ್ನು ಆಚರಿಸಬೇಕು. ಮುದುಕನಾದ ಮೇಲೆ 60 ವರ್ಷ ರಿಟೈರ್ಮೆಂಟ್ ಆದ ಮೇಲೆ ಅಮ್ಮ ಸ್ವಲ್ಪ ಮಾತಲ್ಲ ಇರಿ, 60 ವರ್ಷ ಆದ ಮೇಲೆ ನಾವು ಈ ಧರ್ಮವನ್ನು ಆಚರಣೆ ಮಾಡೋಣ ಹಾಗಂತೇಳಿ ಇಲ್ಲಾಗಿ ಹುಟ್ಟು ಬಾಲಕನ ಇರುವಾಗಲೇ ಆಚರಣೆ ಮಾಡಿರಿ ಹಾಗಂತ ಹೇಳ್ತಾನೆ. ಮತ್ತೆ ಹೇಳ್ತಾನೆ, ಈ ಮಾನವನ ಜನ್ಮ ದುರ್ಲಭವಾದದ್ದು. ಆ ಜನ್ಮ ಬಂದಾಗಲೇ ಪುರುಷಾರ್ಥ ಸಾಧನ ಆಗ್ತಾಯಿದೆ. ನರದೇಹವೂ ಕೂಡ ಬಹು ಕಾಲ ಇರೋದಿಲ್ಲ. ಹುಟ್ತೀವಿ, ಯಾವ ಟೈಮಿಗೆ ಹೋಗ್ತೀವಿ, ಇವತ್ತಿರ್ತೋ ನಾಳೆಗಿರ್ತೀವೋ ಅಂತ ಗ್ಯಾರಂಟಿ ಏನು ನಮಗಿಲ್ಲ. ಅಸ್ಥಿರವಾಗಿದೆ ಈ ದೇಹ ಜೀವನ. ನರದೇಹ ಶಾಶ್ವತ ಇಲ್ಲ. ಇದನ್ನರಿತು ಹರಿಯೇ ಪ್ರಿಯತಮನು ಎಂದು ನಿಶ್ಚಯಿಸಿ ಸರ್ವಭೂತಾಂತರ್ಯಾಮಿಯು ಪ್ರಭುವು ಅನಿಮಿತ್ತ ಬಂಧುವಾದ ಆ ಗೋವಿಂದನ ಪಾದಾರವಿಂದವನ್ನು ಬಿಡದೆ ಸೇವಿಸುವುದರಿಂದಲೇ ನೈಜ ಸುಖ ಪ್ರಾಪ್ತಿ. ನಿಜ ಸುಖ ನಿಮಗೆ ಬೇಕಾಗಿದ್ದರೆ ಇಂಥ ಹರಿಯ ಪಾದಾರವಿಂದವನ್ನೇ ಸೇವನೆ ಮಾಡೋದ್ರಿಂದವೇ ಆ ನಿಜ ಸುಖ ಪ್ರಾಪ್ತಿ ಆಗತ್ತೆ. ದೈತ್ಯ ಬಾಲಕರೇ, ನಾಯಿ ನರಿಗಳಾಗಿ ಹುಟ್ಟಿದ್ದಾಗಲೂ ಈ ದೇಹದಲ್ಲಿ ಇಂದ್ರಿಯ ಜನ್ಮ ಸುಖವು ತಾನಾಗೇ ಕೊರಗ್ತಾ ಇದಲ್ಲ. ನಾವು ಏನು ತಿಂತೀವೋ ಮಾಡ್ತೀವೋ ಭೋಗ ಮಾಡ್ತೀವೋ ಸಂಸಾರ ಅವಸ್ಥೆ ಏನೇನು ಮಾಡ್ತಾರೋ ಅದೆಲ್ಲ ಈ ನಾಯಿ ನರಿಗಳನ್ನು ಮಾಡೋದನ್ನೇ ನಾವು ಮಾಡ್ತಾ ಇದ್ದೀವಲ್ಲ. ಡಿಫ್ರೆಂಟ್ ಫ್ರಮ್ ದಮ್. ಅದರಿಂದ ನಾವು ಏನು ಬೇರೆ ಡಿಫ್ರೆನ್ಸೇ ಇಲ್ಲ, ನಮಗೆ ಭೇದವೇ ಇಲ್ಲ. ಇದೆಲ್ಲ ನಾವು ದುಃಖ ಬೇಡ ಅಂತಿರ್ತೀವಿ. ದುಃಖ ಬೇಡ ಅಂತನ್ನೋರಿಗೆ ದುಃಖ ಬರದೇ ಇದ್ಬಿಡ್ತಾ? ಬಂದೇ ಬರುತ್ತೆ ಜೀವರಿಗೆ. ಆ ರೀತಿಯಲ್ಲಿ ಸುಖ ಬಯಸಿ ನಾವು ಏನು ಪ್ರಯತ್ನ ಮಾಡಿದ್ರೂ ಕೂಡ ದುಃಖ ಯಾಗ ಆಟೋಮೆಟಿಕ್ಕಾಗಿ ಸ್ವಭಾವಕ್ಕಾಗಿ ಕರ್ಮಫಲ ರೂಪದಲ್ಲಿ ಆ ಜೀವನಿಗೆ ಬರುತ್ತೋ ಅದೇ ರೀತಿಯಲ್ಲಿ ಖಂಡಿತವಾಗಿಯೂ ಕೂಡ ಸುಖ ಬಂದೇ ಬರುತ್ತೆ ಅಂತ ನಿಶ್ಚಯ ಮಾಡಿಕೊಂಡು ಬದುಕ್ರಿ ಅಂತ. ಇದು ಕಷ್ಟ ಬಂತು, ದೇವರಿಂದ ಸುಖ ಬಂತು, ನಾನು ಕಷ್ಟ ಬಿದ್ದು ದುಡಿದೆ ಇಲ್ಲ, ಎಲ್ಲವೂ ಭಗವಂತ ಕೊಡೋದು ಅಂತ ನಾವು ಅನುಸಂಧಾನ ಮಾಡಬೇಕು. ಅದೇ ಹೇಳ್ತಾ ಇದ್ದಾರೆ. ಆ ಪ್ರಯತ್ನದಿಂದ ಆ ಆಯುಷ್ಯು ವ್ಯರ್ಥವಾಗಿ ಹೋಗುವುದೇ ಹೊರತು ಬೇರೆ ಏನೂ ಇಲ್ಲ. ನೀವು ಪ್ರಯತ್ನ ಮಾಡ್ತೀರಿ, ಸುಖಕ್ಕಾಗಿ ದುಡಿತೀರಿ. ಬೆಂಗಳೂರು ಸಿಟಿಯಲ್ಲಿ ಒಂದು ಮನೆ ತೊಗೊಳ್ಬೇಕಂದ್ರೆ ಎಷ್ಟೋ ಕೋಟಿ ರೂಪಾಯಿ ಇರುತ್ತೆ. ಪಾಪ ಕೇಳಿದ್ರೆ ಅವಳಿಗೆ 1 ಲಕ್ಷ, ಗಂಡತಿ 50,000 ರೂಪಾಯಿ ಸಂಬಳ ಅಂತಂತಾರೆ. ಒಂದು ಮನೆ ತಗೊತಾರೆ, ಒಂದು ಅಪಾರ್ಟ್ಮೆಂಟು ಅದು ಒಂದು ಸೈಟ್ ತೊಗೊಂಡು ಮನೆ ಕಟ್ತಾರೆ. ಕೋಟಿ ಲೆಕ್ಕದಲ್ಲಿ ಖರ್ಚಾಗ್ಬಿಡುತ್ತೆ ಒಂದು ಅಪಾರ್ಟ್ಮೆಂಟ್ ತಗುವಾಗ. ಸಿಟಿ ಒಳಗಡೆ ತಗೊಳ್ತಾರೆ. ಅವರು ಇಬ್ಬರು ದುಡಿದ್ರು, ಊಟ ಖರ್ಚು, ಆ ಖರ್ಚು, ಈ ಖರ್ಚು, ಸ್ಕೂಲ್ ಫೀಸ್ ಎಲ್ಲ ಹೋದರೆ EMI ಕಟ್ತಾರೆ. 60 ವರ್ಷ ರಿಟೈರ್ಮೆಂಟ್ ಆಗಿ ತಲೆ ಕೂದಲು ನರ್ತೋಗಿ ತಿರುಗಿ ನೋಡುವಾಗ ಒಂದು ಮನೆ ಇರುತ್ತೆ. ಆ ಮನೆ ಮೇಲ್ಗಡೆ ಸ್ವಂತ ಇಲ್ಲ, ಸೈಡು ಸ್ವಂತ ಇಲ್ಲ, ಲೆಫ್ಟು ಸ್ವಂತ ಇಲ್ಲ, ರೈಟು ಸ್ವಂತ ಇಲ್ಲ, ಡೌನು ಸ್ವಂತ ಇಲ್ಲ, ಒಂದು ಮನೆ ಇರುತ್ತೆ. ಏನಾಯಿತು, ಒಂದು ಮನೆ ಪಾಪ ಇಬ್ಬರು ಕಟ್ಟ ಬಿದ್ದು ಮಾಡಿಕೊಂಡು ಅದು ಯಾರು ಪಾಲೋ ಆಗುತ್ತೆ, ಮೊಮ್ಮಕ್ಕಳ ಪಾಲೋ ಮಗನ ಪಾಲೋ ಆಗುತ್ತೆ. ಇವರಿಗೆ ಬಂದಿದ್ದು ಏನು ಲಾಭ? ಬೆಳಿಗ್ಗೆ ಹೋಗಿ ಅಲ್ಲಿ ಹೋಗಿ ಒಂದು ಇಡ್ಲಿ 2 ಇಡ್ಲಿ ತಿಂದುಬಿಟ್ಟು ಅಥವಾ ಒಂದು ಅರ್ಜೆಂಟ್ ಒಂದು ಸ್ಪೂನ್ಲಿ ಏನೋ ತಿಂದುಬಿಟ್ಟು ಅಷ್ಟು ಬಾಕ್ಸಲ್ಲಿ ತಗೊಂಡೋಗ್ಯೋ ಇಲ್ಲ ಅಲ್ಲಿ ಕ್ಯಾಂಟೀನ್ಲೋ ಅಷ್ಟು ಊಟ ಮಾಡ್ಕೊಂಡು ಆ ರಾತ್ರಿ ಆ ಬಸ್ ಹಿಡ್ಕೊಂಡು ಆ ಬಸ್ಸು ಒಂದು 10-40 ಕಿಲೋಮೀಟ್ರ್ 30 ಕಿಲೋಮೀಟ್ರು ಒಯ್ ಅಂತ ಟ್ರಾಫಿಕ್ಲಿ ಬಂದು ಮನೆಗೆ ಬಂದು ಬಿತ್ಕೊಂಡು ಮತ್ತು ಎದ್ದು ಬೆಳಿಗ್ಗೆ ಹೋಗ್ತಾರೆ. ವೀಕೆಂಡ್ ಎಂಜಾಯ್ಮೆಂಟ್ ಎಲ್ಲ ತಿರುಗಾಡಕ್ಕೆ ಹೊಟ್ಟೋಗ್ತಾರೆ. ಆ ವೀಕೆಂಡ್ ಹೊಟ್ಟೋಗುತ್ತೆ. ಈ ರೀತಿಯಲ್ಲಿ ಅವರ ಆಯುಷ್ಮಾನ ಒಂದು ಮನೆಗೆ ಹೋದ ಮೇಲೆ ಎಲ್ಲಿ ಸಂಧ್ಯಾವಂದನೆ, ಎಲ್ಲಿ ದೇವ್ರ ಪೂಜೆ, ಎಲ್ಲಿ ಹರಿಕತೆ, ಎಲ್ಲಿ ಪುಣ್ಯಕತೆ, ವ್ಯರ್ಥ ಆಯಿತು ಲೈಫ್. ಅದನ್ನೇ ಚಿಂತನೆಯಿಂದ ಹೇಳ್ತಾ ಇದ್ದಾರೆ.
ಸುಖ ದುಃಖ ನೀವು ಧೈರ್ಯವಾಗಿದ್ದರೆ ಭಗವಂತ ಕೊಟ್ಟೇ ಕೊಡ್ತಾನೆ ಅಂತ ಕೊಡ್ತಾನ. ಅವನ ಮೇಲೆ ಭಕ್ತಿ ಮಾಡಿದ್ರೆ ಎಲ್ಲವೂ ದೊರಕುತ್ತೆ. ಅದು ಇನ್ನೂ ನೀವು ಬೇಡೋದಕ್ಕಿಂತ ಹೆಚ್ಚು ದೊರಕುತ್ತೆ, ಹೆಚ್ಚು ಸಿಕ್ಕತ್ತೆ ಅಂತ ಹೇಳ್ತಾನೆ. ಈ ಪುರುಷ ಪ್ರಯತ್ನ ಪೂರ್ವಕವಾಗಿ 100 ವರ್ಷಗಳ ಶ್ರೀಹರಿಯು ಸೇವೆಗೆ ಉಪಯುಕ್ತವಾದ ಕಾಲವು ಅತ್ಯಲ್ಪವಾಗಿದೆ. ಏನೋ ನೀವು ಕಾಲ ವ್ಯರ್ಥ ಮಾಡ್ತಾ ಇದ್ದೀರಿ, ಈ ಕಾಲ ಸಿಕ್ಕೋದಿಲ್ಲ, ಈ ದೇಹವೇ ನಶ್ವರ, ಮತ್ತು ಇದೇ ದೇಹ ಸಿಕ್ಕತ್ತೆ, ಮನಸ್ಸು ಜನ್ಮವೇ ಬರುತ್ತೆ, ಅದೋ ಇಲ್ಲ, ಮತ್ತು ಕಾಲ, ಈ ಕಾಲ ಮತ್ತು ತಿರುಗಿ ಬರೋದೇ ಇಲ್ಲ, ಎಲ್ಲ ವ್ಯರ್ಥ ಆಗಿಬಿಡುತ್ತೆ. ಇಂದ್ರಿಯ ಜಯಶೀಲವಾದ ಜನ್ಮವು ವ್ಯರ್ಥ ಆಗುತ್ತೆ. 100 ವರ್ಷಗಳಲ್ಲಿ ನಿದ್ರೆಯಲ್ಲಿ 50 ವರ್ಷ ಕಳೆದೋಗುತ್ತೆ. ನಿದ್ರೆಯಲ್ಲಿ, ಯಾಕಂದರೆ 8 ಅವರ್ ನಿದ್ದೆ ಹಾಕ್ಕೊಳ್ರಿ, 8 ಇಂಟು 7 ಹಾಕ್ಕೊಳ್ರಿ, 8 ಇಂಟು 30 ಹಾಕ್ಕೊಳ್ರಿ, ನೀವೇ ಹಾಕ್ಕೊಳ್ರಿ ಲೆಕ್ಕ. ನಿದ್ದೆಯಲ್ಲಿ ಆಯುಷ್ಮಾನ್ಲಿ 50 ವರ್ಷ ಹೊಟ್ಟೋಗುತ್ತೆ. ರಾತ್ರಿ ಕತ್ತಲಲ್ಲಿ ಮುಳುಗಿ ಮಲಗುವವನಿಗೆ ಸಾಧನ ಎಲ್ಲಿದೆ? 8 ಗಂಟೆ 9 ಗಂಟೆ ಮಲಗಿ ಮತ್ತು ಬೆಳಿಗ್ಗೆ 6 ಗಂಟೆಗೆ ಎದ್ದಂದರೆ ಎಲ್ಲಿ ಸಾಧನ ಆಯಿತು? ಉಳಿದ 30 ವರ್ಷಗಳಲ್ಲಿ ಆ ಕೌಮಾರ ಅವಸ್ಥೆ ಇದೆಯಲ್ವಾ, ಅದು 20 ವರ್ಷಗಳು ಆಟ ಪಾಠ, ಕ್ರಿಕೆಟು, ಫುಟ್ಬಾಲು, ಈ ಆಟ ಪಾಠ ಇದು ಕಳೆದು ಹೊಟ್ಟೋಗುತ್ತೆ. ಉಳಿದ 30 ವರ್ಷಗಳಲ್ಲಿ ಯೌವನವ ಪಾರವಿಲ್ಲದೆ ಕಾಮವಾಹಿನಿಯಲ್ಲಿ, ಕಾಮದ ಅಗ್ನಿಯಲ್ಲಿ ಅವ ಇರ್ತಾನೆ. ಆ ಕಾಮದ ಅಗ್ನಿಯಲ್ಲಿಗೋಸ್ಕರ ಮದುವೆ ಮಾಡ್ಕೊಳ್ತಾನೆ. ಮದುವೆ ಅದರ ಮಕ್ಕಳಾಗುತ್ತೆ. ಆ ಮಕ್ಕಳಾದರೆ ಅದನ್ನು ಪೋಷಣೆ ಪಾಲನೆ, ಅದಕ್ಕೆ ಎಜುಕೇಷನು ಇದು ಕೊಡೋಕ್ಕೆ ಎಷ್ಟೋ ವರ್ಷಗಳು ಹೊಟ್ಟೋಗುತ್ತೆ. ಅದು ಕೆಟ್ಟ ಯುವಕರು ಮಾಡಿದೆ ಪ್ರಿಯವು ಯಾವುದು? ಇದು ನಾವು ಇವತ್ತೊಂದು ಸೇರಿಸ್ಕೊಳ್ಬೇಕು, ಇದು ಖಂಡಿತವಾಗಿ ಸೇರಿಸ್ಕೊಳ್ಬೇಕು. 6 ಗಂಟೆ ಸೀರಿಯಲ್ ಹಾಕ್ಕೊಂಡ್ರೆ ನೈಟ್ 10ವರೆಗೆ ಆಫ್ ಮಾಡ್ತಾರೆ. ಹಾಗಂದರೆ 3 ಅವರ್, ಆ 3 ಅವರ್ ಲೆಕ್ಕ ನಾವು ನೋಡಿಕೊಂಡ್ರೆ 3 ಅವರ್ ಇಂಟು 7 ಇಂಟು 3 ಅವರು ಅಥವಾ ಇಂಟು 30 ದಿನ ಇಂಟು 360 ದಿನ, ಆ ಟೈಮ್ ಎಷ್ಟಾದರೆ ಅದು ಎಷ್ಟೋ ವರ್ಷಗಳಾಗಿಬಿಡುತ್ತೆ ಟಿ ವಿ ಸೀರಿಯಲ್ಗೆ. ಆ 3 ಅವರ್ಲಿ ಕೂಡ ಒಂದು 1 ಅವರ್ನ ಭಗವಂತನ ಕಡೆ ತಿರ್ಸೋಕ್ಕೆ ಸಾಧ್ಯ ಇಲ್ಲ. ಈ ಮನಸ್ಸು ಕಾಲವನ್ನು ಮಾಡಿಕೊಳ್ತಾ ಇದ್ದಾರೆ. ಆ ರೀತಿಯಲ್ಲಿ ಅವನಿಗೆ ಕಾಲ ವ್ಯರ್ಥ ಆಗ್ತಾ ಇದೆ. ನೆಮ್ಮದಿ ಇಲ್ಲವೇ ಕಷ್ಟಪಡ್ತಾ ಇದ್ದಾನ. ನೋಡೋಕ್ಕೆ ಕಾರ್ಲಿ ಬರ್ತಾನ, ದೊಡ್ಡ ದೊಡ್ಡ ಕಾರು, ದೊಡ್ಡ ದೊಡ್ಡ ವಾಹನ, ಸೇವಕರು, ಕೆಲಸದವರು, 100 ಕೋಟಿ ಅಂತಾನ, ಕೋಟ್ಯಾಧಿಪತಿ ಅಂತಾನ, ದೊಡ್ಡ ಬಂಗ್ಲಾ ಇದೆ ನೋಡೋಕ್ಕೆ. ಆದರೆ ಎಷ್ಟು ದಿನ ಇರೋ ತನಕ, ದೇಹ ಇರೋ ತನಕ, ಹರಿ ಇಚ್ಛೆ ಇರೋ ತನಕ, ಆ ಪ್ರಾರಬ್ಧ ಮುಗಿದರೆ ಏನೂ ಇಲ್ಲ, ವ್ಯರ್ಥವಾಗತ್ತೆ ಕಾಲ. ಅವನಿಗೆ ಮೋಕ್ಷ ಪ್ರದಾನ ಆಗೋದಿಲ್ಲ. ಅವನಿಗೆ ಕಾಮ, ಇದು ತಗೊಂಡ ಮೇಲೆ ಇನ್ನೊಂದು ತಗೊಳ್ಬೇಕು, ಇದು ತಗೊಂಡ ಮೇಲೆ ಇನ್ನೊಂದು ತಗೊಳ್ಬೇಕು, ಇನ್ನೊಂದು ಆಸ್ತಿ ಪಡಿಬೇಕು, ಹಾಗಂತ ಹೋಗ್ತಾನೇ ಇದಲ್ವ. ನಾನು ನೋಡ್ತಾ ಇರೋದು ವಿಷಯವನ್ನೇ ಹೇಳ್ತಾ ಇರೋದು. ಸಂಸಾರಕ್ಕೆ ಸಿಕ್ಕಿ ಅರ್ಥಕಾಮದಲ್ಲಿ ತೊಳಗಿದ ಜನರಿಗೆ ಧರ್ಮ ಎಲ್ಲಿ, ಮೋಕ್ಷ ಎಲ್ಲಿ? ಜೀರೇಂದ್ರನಾಗದೆ ಅತಿ ಸುತಾದ್ಯಗಳಲ್ಲಿ ಆಸಕ್ತನಾದವನಿಗೆ ಏನು ಬಿಗಿದುಕೊಂಡಿರುವ ಸ್ನೇಹ ಪಾಶವನ್ನು ಕಳೆದುಕೊಳ್ಳಲು ಅಪೇಕ್ಷಿಸುವನೇ. ಬಯಸಿದರೂ ಅದು ಸಿಕ್ಕತ್ತಾ? ನಾವು ಬಯಸಿದ್ರು ಕೂಡ ಆ ಮೋಕ್ಷ ಪ್ರಾಪ್ತಿ ಆಗಿಬಿಡುತ್ತಾ? ಇಷ್ಟು ಕಾಲ ವ್ಯರ್ಥ ಆದ ಮೇಲೆ ಸಾಯುವ ಕಾಲಕ್ಕೆ ಏನು ಅವನಿಗೆ ಉಳಿತಾ ಇದೆ? ಪುಣ್ಯ. ಬ್ಯಾಂಕ್ ಬ್ಯಾಲೆನ್ಸ್ ಇದ್ದರೆ ದುಡ್ಡು ಬರುತ್ತೆ, ATMಲ್ಲಿ ಹಾಕಿ ಉಜ್ಜಿರ ದುಡ್ಡು ಬರುತ್ತೆ. ಬ್ಯಾಂಕ್ ಅಕೌಂಟಲ್ಲಿ ದುಡ್ಡೇ ಇಲ್ಲ, ಎಷ್ಟು ಹೊತ್ತು ಉಜ್ಜಿರು ಬರ್ತಾರೆ ನಮಗೆ. ಕಾರ್ಡ್ಗ ತೇಯ್ಮಾನ ಆಗುತ್ತೆ, ಸೌದೋಗುತ್ತೆ ಕಾರ್ಡು. ಪುಣ್ಯ ಇರಬೇಕು, ಪುಣ್ಯ ಇದ್ದರೆ ದೊರಕತ್ತೆ. ಅದಕ್ಕೆ ಕಾಮಕ್ಕಾಗಿ, ಆಸೆಗಾಗಿ, ಮೋಹಕ್ಕಾಗಿ ದುಡಿಯೋದೇ ವ್ಯರ್ಥ ಹಾಗಂತ ಹೇಳ್ತಾರೆ. ಇದಕ್ಕೆ ಶಾಸ್ತ್ರದಲ್ಲಿ ಕೂಡ ಬ್ರಾಹ್ಮಣರು ಇನ್ನೊಬ್ಬರು ಸಲ್ಯೂಟ್ ಹೊಡೆದು ಸ್ವಾಮಿಯಿಂದ ಬೇಡಿ ಅವನು ಕೂಡ ಸಂಬಳ ತಗೊಳ್ಬಾರ್ದು ಅಂತೇ ಹೇಳ್ತಾ ಇದ್ದಾರೆ. ಜ್ಞಾನವನ್ನು ಪಡೆದವನು ಚೆನ್ನಾಗೇ ಇರ್ತಾನೆ. ದುಃಖ ಅವನಿಗೆ ಏನು ಬರಬೇಕು ಅದು ಬಂದೇ ಬರ್ತದೆ. ಈಶಾವಾಸ್ಯಂ ಇದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತೆಕ್ತೇನ ಗುಂಜೀತಾಹ ಮಾತೃ ಕಚ್ಚ ಸಿದ್ಧಾನಂ. ಧನವನ್ನು ಬೇಡಿ ಭೋಗವನ್ನು ಅನುಸರಿಸಿ ಕೇಳಬೇಡ, ನಿನ್ನ ಆಟೋಮೆಟಿಕಾಗಿ ಬರುತ್ತೆ. ಯಾಕಂದ್ರೆ ಸರ್ವವ್ಯಾಪ್ತನ ಭಗವಂತ ಇದ್ದಾನೆ. ಈಶಾವಾಸ್ಯ ಹೇಳೋದನ್ವೇ ಪ್ರಹ್ಲಾದರಾಜರು ಆ ರೀತಿಯಲ್ಲಿ ನಡ್ಕೊಂಡ್ರು, ಆ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಈ ಪತಿವ್ರತೆ ಹೆಂಡತಿ ಅವಳು ಎಲ್ಲ ಮಾತಾಡ್ತಾಳೆ,
ರೀ ಅಲ್ಲಿ ನೋಡಿರಿ, ಅಂಗಡಿ ನೋಡಿರಿ, ಒಳ್ಳೆ ಡೈಮಂಡ್ ನೆಕ್ಲೆಸ್ ಬಂದಿದೆ ರೀ, ನಾ ಹಾಕ್ಕೊಂಡ್ರೆ ಎಷ್ಟು ಚಂದವಾಗಿ ಕಾಣಿಸ್ತಾನಿಲ್ಲ ಹಾಗಂತಾಯ್ತು. ಏನು ರೀ ಅವ್ರು ಸೈಟ್ ತೊಗೊಂಡ್ರು, ಕಷ್ಟಪಟ್ಟು ಒಂದು ತಗೊಂಡು ಒಂದು ಸೈಟ್ ತೊಗೊಂಡು ಮನೆ ಕಟ್ಬಿಡೋರನ್ರಿ ಮಕ್ಕಳು ರೀ. ಏನು ರೀ ನೀವು ಮನೇಲಿ ಎಲ್ಲ ತುಂಬಿರ್ಬೇಕು ರೀ, ದಿವಸಗಳು ನವಧಾನ್ಯಗಳು ತುಂಬಿತ್ಯೋ ಇಲ್ವೋ, ಪೆಟ್ಟಿಗೆಯಲ್ಲಿ ರೇಷ್ಮೆ ಸೀರೆ ಒಂದು 26 ಇರಬಾರ್ದ ರೀ ನಮಗೆ. ನೋಡಿರಿ ತೆಗೆದುಕೊಡಿ. ವಚನದಿಂದ ಅವಳು ಭೋಗ ಮಾಡ್ತಾಳಂತೆ, ಕಾಮದ ಮಾತಾಡ್ತಾಳೆ, ನೋಡ್ತಾ ಇದ್ದೀವಿ. ಆ ಕಾಮವಯವಾಗಿ ಅವ ಆ ಹೆಂಡತಿಗೋಸ್ಕರ ದುಡಿದು ಹೆಣ್ಣಿನ ಸೊಕ್ಕಕ್ಕಾಗಿ ದುಡಿದು ಕಾಲವನ್ನು ವ್ಯರ್ಥ ಮಾಡಿ ಹರಿಭಕ್ತಿ ಇಲ್ಲದೆ ನಾಶವನ್ನು ಹೊಂದುತ್ತಾ ಇದ್ದಾನ ಅಂತ ಪ್ರಹ್ಲಾದರಾಜರು ಹೇಳ್ತಾರೆ. ನೋಡಿರಿ ಆ ರೀತಿಯಲ್ಲಿ ಅನಂತ ರೀತಿಯಲ್ಲಿ ಕೂಡ ಪಾಠ ಮಾಡ್ತಾರೆ. ಈ ಅವರು ಪರಮ ಪ್ರಯೋಜನವೆಂಬ ಮೂಢರಾಗಿ ವೈರಾಗ್ಯ ಅಂಟೇ ಸರಿ ಕುಟುಂಬ ಪೋಷಣೆಯಲ್ಲಿ ವ್ಯರ್ಥವಾಗಿ ಕಳೆದು ಆಯುಷನ್ನು ಕಳೆದು ಮುದುಕರಾಗಿಬಿಡ್ತಾರೆ, ಒಂದಿನ ಓಟೋಗ್ತಾರೆ. ಪರಲೋಕದಲ್ಲಿ ಯಮರಾಜನ ದಂಡವು ತಪ್ಪಿತೆಂದು ಕೇಳಿಯೂ ಕೂಡ ಈ ಕಾಮತೃಷ್ಟಿಯನ್ನು ಕಾಣದೆ ಕ್ರೂಡನು ಈ ಪರರ ಗಂಟನ್ನು ಕದ್ದು ಕುಟುಂಬ ಪೋಷಣೆ ಮಾಡುವುದರಲ್ಲಿ ರಕ್ಷಣೆ ಮಾಡ್ತಾನೋ ಅದೇ ರೀತಿಯಲ್ಲಿ ಕಳ್ತನ ಮಾಡಿ ಮಕ್ಕಳು ಹೆಂಡತಿಯನ್ನು ಮನೆಯನ್ನು ಕಟ್ಕೊಳ್ತಾನ, ಐಶ್ವರ್ಯನ ಪಡಿತಾ ಇದ್ದಾನ, ಅವನು ಒಂದೇ ಇವನು ಒಂದೇ. ಯಾಕಂದರೆ ಅವನೂ ನರಕಕ್ಕೆ ಹೋಗ್ತಾನ, ಏನು ಸಾಧನೆ ಮಾಡದೆ ದುಡ್ದು ಚೆನ್ನಾಗಿ ತಿಂಡಿ ತೀರ್ಥ ತಿಂದು ಚೆನ್ನಾಗಿ ಡ್ರೆಸ್ ಎಲ್ಲ ತೊಗೊಂಡು ಚೆನ್ನಾಗಿ ವಾಗನೆಲ್ಲ ತೊಗೊಂಡು ಅವರು ಹೋಗ ಆ ನರಕ ಲೋಕಕ್ಕೆ ಇವನು ಹೋಗ್ತಾನ. ಹಾಗಂತೇಳಿ ಆ ಅರ್ಥ ಅನರ್ಥ ಇದನ್ನು ಕೂಡ ಹೇಳ್ತಾ ಇದ್ದಾರೆ. ಈ ರೀತಿಯಲ್ಲಿ ಪ್ರಹ್ಲಾದರಾಜರು ಮಹಿಮೆ ಮತ್ತು ಈ ಹಿರಣ್ಯಕಶಿಪುನ ಯಾವ ಕಾಲಕ್ಕೆ ಯಾವ ರೀತಿಯಲ್ಲಿ ನರಸಿಂಹದೇವರು ಕೊಂದಾಕಿದ, ಆಮೇಲೆ ಏನು ಆಯಿತು ಹಾಗಂತ ನಾಳೆ ನೋಡೋಣ. ಇಂಥ ಈ ಸ್ಕಂದದಲ್ಲಿ ಪ್ರಹ್ಲಾದರಾಜರ ಮಹಿಮೆ, ಪ್ರಹ್ಲಾದರ ಮಾತನ್ನು ಯಾರು ಸ್ವಲ್ಪ ಅಲ್ಪ ಭಾಗಕ್ಕೆ ಬಿಟ್ಟು ಹೋಗ್ತಾ ಇದ್ದಾರೆ. ನಾನು ಸ್ವಲ್ಪ ಡೀಪಾಗಿ ಹೇಳಿದ್ದೀನಿ, ಒಂದು ವಚನ ಬಿಡದೆ, ಅದು ನಮಗೆ ಮನಸ್ಸು ಮುಟ್ಟಬೇಕು. ಯಾಕಂದರೆ ರಾಯರೇ ಅವರು, ರಾಯರು ಕೊಟ್ಟೋದನ್ನು ರಾಯರ ಅಡಿದಾವರಿಯಲ್ಲಿ ನಾವು ಅನುಸಂಧಾನ ತಗೊಂಡು ಅದನ್ನು ಚಿಂತನೆ ಮಾಡಲಾಟ್ರೆ ಪಾಪಿಗಳಾಗ್ತೀವಿ. ಕಥೆ ಎಲ್ಲರಿಗೂ ಗೊತ್ತಿದೆ, ಆದರೆ ವಚನಗಳು ಹೇಳೋದೇ ಇಲ್ಲ. ಇಷ್ಟೆಲ್ಲ ಹೇಳಿದ್ದಾರೆ ಅವರು. ಆ ರಾಯರು ಹೇಳಿರೋ ವಚನ ಪ್ರಕಾರ ನಾವು ಕೂಡ ಜ್ಞಾನಭಕ್ತಿ ವೈರಾಗ್ಯವನ್ನು ಪಡೆಯೋಕ್ಕೆ ಅವರು ಅನುಗ್ರಹ ಮಾಡಬೇಕು. ಅವರು ಅನುಗ್ರಹ ಮಾಡಲಾಯಿದ್ದರೆ ಏನಿಲ್ಲ, ಅರಿವಾಯಿ ಗುರುಗಳು ಅಂತ ಜ್ಞಾನಭಕ್ತಿ ವೈರಾಗ್ಯವನ್ನು ಕೊಡಲಿ ಅಂತೇಳಿ ಇಂದಿನ ಉಪನ್ಯಾಸವನ್ನು ಪ್ರಹ್ಲಾದರಾಜರ ರೂಪವಾಗಿರುವಂಥ ನಮ್ಮ ರಾಘವೇಂದ್ರ ಗುರುಸಾರಮ ಗೋಮರ ಅಂತರ್ಯಾಮಿರುವ ಸೀತಾಪತಿ ಮೂಲರಾಮಚಂದ್ರ ದೇವರಲ್ಲಿ ಶ್ರೀಕೃಷ್ಣಾರ್ಪಣಮಸ್ತ ಒಪ್ಪಿಸ್ತಾ ಇದ್ದೀನಿ. ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀಕೃಷ್ಣಾರ್ಪಣಮಸ್ತು. ಕಾಯೇನ ವಾಚ ಮನಸೇಂದ್ರಿಯರ್ವ ಬುದ್ಧ್ಯಾತ್ಮನವ ಅನುಸೃತೆ ಸ್ವಭಾವತ್ ಕರೋಮಿ ಯತ್ ಸಕಲಂ ಪರಸ್ಮೈ ಶ್ರೀಮನ್ ನಾರಾಯಣ ಇದಿ ಸಮರ್ಪಯಾಮಿ. ಹನುಮನೊಡೆಯ ರಾಮವಿಠಲ ಉದ್ಧರಿಸು ಸ್ವಾಮಿ ಉದ್ಧರಿಸು. ಶ್ರೀ ಕೃಷ್ಣಾರ್ಪಣಮಸ್ತು. ಹನುಮನೊಡೆಯ ರಾಮವಿಠಲ ಉದ್ಧರಿಸು ಸ್ವಾಮಿ ಉದ್ಧರಿಸು.